ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಇವತ್ತು ವಾದಿರಾಜರ ಮತ್ತು ವ್ಯಾಸತೀರ್ಥರ ಬಗೆಗೆ ಹೇಳಬೇಕು ಅಂತ ಇಡೀ ದಿವಸ, ಅದಕ್ಕೆ ನಾನು ಗ್ರಂಥ ಮುದೀರಯೇತ್ ಅಂತ ಹೇಳಿದ್ದು. ಜಯ ಮುದೀರಯೇತ್ ಅಂತ ಹೇಳಿದರೆ ಮಹಾಭಾರತದ ಬಗ್ಗೆ ಹೇಳಬೇಕು ಅಂತ. ಗ್ರಂಥ ಮುದೀರಯೇತ್ ಅಂದರೆ ಮಹಾಭಾರತ ಬಿಟ್ಟು ಬೇರೆ ಸಂಗತಿಯನ್ನು ಹೇಳುವಾಗ ಗ್ರಂಥ ಮುದೀರಯೇತ್ ಅಂತ. ಅದರಿಂದಾಗಿ ನಾನು ವಾದಿರಾಜರ ಮತ್ತು ವ್ಯಾಸತೀರ್ಥರ ಬಗೆಗೆ ಇವತ್ತು ಮಾತನಾಡೋಣ. ಅರ್ಧ ಗಂಟೆ ವಾದಿರಾಜರ ಬಗ್ಗೆ, ಅರ್ಧ ಗಂಟೆ ವ್ಯಾಸತೀರ್ಥರ ಬಗ್ಗೆ ಮಾತನಾಡೋದು ಅಂತ. ಅದು ಇಬ್ಬರ ಒಂದು ಗ್ರಂಥಗಳ ಬಗೆಗೆ. ಒಂದು ರುಕ್ಮಿಣೀಶ ವಿಜಯ, ಇನ್ನೊಂದು ತಾತ್ಪರ್ಯ ಚಂದ್ರಿಕಾ. ಈ ಎರಡು ಗ್ರಂಥಗಳ ಬಗೆಗೆ ಸಾಧ್ಯವಾದಷ್ಟು ಒಂದು ಮಾತನಾಡೋದು ಅಂತ ಅಂದುಕೊಂಡಿದ್ದೇನೆ. ಈ ರುಕ್ಮಿಣೀಶ ವಿಜಯ ಅಂತನ್ನುವ ಕೃತಿ ಏನಿದೆ ಅದು ಮಹಾಕಾವ್ಯ ಅಂತ ಪರಿಗಣನೆ. ಮಹಾಕಾವ್ಯ ಆಗಬೇಕಾದ್ರೆ ಮಿನಿಮಮ್ 10 ಸರ್ಗದ ಮೇಲಿರಬೇಕು. ಮಿನಿಮಮ್ 18 ವಸ್ತುಗಳನ್ನು ವರ್ಣನೆ ಮಾಡಲೇಬೇಕು. ನಗರಾರ್ಣವ ಶೈಲರ್ತು ಅಂತ ಹೇಳಿ ಶುರು ಆಗತ್ತೆ. ಆ ಎಲ್ಲ ಲಕ್ಷಣಗಳನ್ನು ಒಳಗೊಂಡೇ ಮಹಾಕಾವ್ಯವನ್ನು ರಚನೆ ಮಾಡುವುದು ಅಂತ. ಈ ರುಕ್ಮಿಣೀಶ ವಿಜಯ ಏನಿದೆ ಅದರಲ್ಲಿ ಕವಿಗಳು ರಚನೆ ಮಾಡುವ ಬಂಧಕಾವ್ಯ ಅಂತ. ಬಂಧಕಾವ್ಯ ಅಂತಂದರೆ ಪರ್ಟಿಕ್ಯುಲರ್ ನಂಬರ್ನ ಒಂದು ಶ್ಲೋಕ ಮಾಡಿ ಅದರಲ್ಲಿನ ಪರ್ಟಿಕ್ಯುಲರ್ ಅಕ್ಷರಗಳನ್ನು ಗುರುತಿಸಿದರೆ ಆ ಗ್ರಂಥದ ಹೆಸರು, ಕವಿಯ ಹೆಸರು ಎರಡೂ ಕೂಡ ಬರಬೇಕು. ಇದನ್ನ ಬಂಧ ಅಂತ ಕರೀತಾರೆ. ಆಮೇಲೆ ಏಕಾಕ್ಷರ ಶ್ಲೋಕ ಒಂದು ಇರಲೇಬೇಕು. ನೋಡಿ, ಮಧ್ವ ವಿಜಯದಲ್ಲಿ ನಾನೇನೇ ನಾನೇ ನಾನೇನೋ ನೂನೇನ ನನು ನುನ್ನಾಹ ಅಂತಿದೆ. ಹಾಗೆ ಇಲ್ಲಿ ತಕಾರದಲ್ಲಿ ಆ ಶ್ಲೋಕ ಇದೆ. ತಥಾ ತಥಾತೀತ ತತ್ವ ತತಿತಾತೋ ತಥೇತು ತತ್ತಂತ ಶುರು ಆಗುತ್ತೆ. ಇದೇ ನಾರಾಯಣ ಪಂಡಿತರು ಶುಭೋದಯದಲ್ಲಿ ಪಾಪ ಪಪ ಪಪ ಪಾಪಿ ಅಂತ ಹೇಳಿ ಒಂದು ಶ್ಲೋಕ ಇದೆ, ಪಕಾರದ ಇದು. ಹಾಗೆ ಕೃಷ್ಣಾವಧೂತರು ಕಕಾರದಿಂದ ಒಂದು ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಹಾಗೆ ಸಂಸ್ಕೃತದಲ್ಲಿ ಮಹಾಕಾವ್ಯ ಆಗಬೇಕು ಅಂತಂದರೆ ಕೆಲವೊಂದು ಶ್ರಾದ್ದ ನಿಯಮಗಳು ಇವೆ. ಅದನ್ನು ಹಾಗೇ ಮಾಡಲೇಬೇಕು. ನಾಯಕನ ಉತ್ಕರ್ಷ ಅಂತನ್ನೋದು ಇರಬೇಕು. ಆ ನಾಯಕ 3-4 ತರಹ ಇದ್ದಾರೆ. ಧೀರೋದಾತ್ತ, ಧೀರಲಲಿತ, ಧೀರ ಶಾಂತ, ಹಾಗೆ ಇನ್ನೊಬ್ಬ ಧೀರ. ಅದರಲ್ಲಿ ಧೀರ ಲಲಿತ ಕೃಷ್ಣ ಅಂದರೆ ರೊಮ್ಯಾಂಟಿಕ್ ಆದ ವಿಷಯ ಸಬ್ಜೆಕ್ಟ್ ಇತ್ತು ಅಂತಂದರೆ ಕೃಷ್ಣನಂತಹ ನಾಯಕರು ಬೇಕು. ರೊಮ್ಯಾಂಟಿಕ್ ಅಲ್ಲದ ಕಾವ್ಯಗಳಿಗೆ ಧೀರ ಲಲಿತ, ಉದಾಹರಣೆ ಮಧ್ವ ವಿಜಯ.
ಧೀರ ಶಾಂತ ಅಂತ ಕರೀತಾರೆ. ಸೊ ರುಕ್ಮಿಣೀಶ ವಿಜಯದ ನಾಯಕ ಧೀರ ಲಲಿತ, ಮಧ್ವ ವಿಜಯದ ನಾಯಕ ಧೀರ ಶಾಂತ. ಹೀಗೊಂದು ಕ್ರಮ ಉಂಟು. ಅದರಂತೆ ಈ ಕಾವ್ಯ ಧೀರ ಲಲಿತ. ಇದರಲ್ಲಿ ಎಲ್ಲವೂ ಇದೆ. ನಾವು ಈ ಕಾವ್ಯವನ್ನು ಅಲಂಕಾರ ಶಾಸ್ತ್ರದ ಹಿನ್ನೆಲೆಯಲ್ಲಿಯೂ ನೋಡಬೇಕಾಗತ್ತೆ. ಆ ತರಹದ ಪ್ರಯತ್ನ ಹೆಚ್ಚಿಗೆ ಆಗಿಲ್ಲ. ನೋಡಿದ್ರೆ ಚೆನ್ನಾಗಿರುತ್ತೆ. ಇದರಲ್ಲಿನ ಕೆಲವೊಂದು ಅಂಶಗಳನ್ನು ನಾವು ಅನುಸಂಧಾನ ಮಾಡಿ ಆರಾಧನೆಯನ್ನು ಸಾರ್ಥಕವಾಗಿ ಮಾಡಬೇಕು ಅಂತ. ಮಹಾತ್ಮರ ಆರಾಧನೆ ಅಂದರೆ ಏನು? ಅವರು ಯಾವ ರೀತಿ ದೇವರನ್ನು ವರ್ಣನೆ ಮಾಡಿದ್ದಾರೆ, ಅವರು ದೇವರನ್ನು ಹೇಗೆ ಕಂಡಿದ್ದಾರೆ ಅನ್ನುವ ಚಿಂತನೆಯೇ ಅವರ ಆರಾಧನೆ. ಆ ಹಿನ್ನೆಲೆಯಲ್ಲಿ ಅದನ್ನು ರುಕ್ಮಿಣೀಶ ವಿಜಯದ ಕೆಲವೊಂದು ಭಾಗವನ್ನು ನೋಡೋಣ ಅಂತ. ಇವರ ಗ್ರಂಥಗಳು ಸುಮಾರು 100ಕ್ಕೂ ಹೆಚ್ಚು ಇದೆ ವಾದಿರಾಜರದ್ದು. ಪದ್ಯಗಳು ಎಲ್ಲ ಸೇರಿದ್ರೆ ಇನ್ನೂ ಜಾಸ್ತಿ. ಯುಕ್ತಿ ಮಲ್ಲಿಕಾ ಅಂತ ಹೇಳಿ ಒಂದು ಗ್ರಂಥ ಇದೆ. ಆಮೇಲೆ ಪಾಷಂಡ ಮತ ಖಂಡನ ಅಂತ, ವಿವರಣ ವ್ರಣ ಅಂತ ಹೇಳಿ ಒಂದು ಗ್ರಂಥ ಇದೆ. ಪಂಚಪಾದಿಕಾ ವಿವರಣ ಅಂತ ಹೇಳಿ ಮಾಯಾವಾದದ ಒಂದು ದೊಡ್ಡ ಗ್ರಂಥ, ದೊಡ್ಡ ಗ್ರಂಥ ಪಂಚಪಾದಿಕಾ ವಿವರಣ. ಆ ಪಂಚಪಾದಿಕಾ ವಿವರಣದ ಇದು ಪಂಕ್ತಿಗಳನ್ನು ತಗೊಂಡು, ಕೆಲವೊಂದು ಪಂಕ್ತಿಗಳನ್ನು ತಗೊಂಡು ಖಂಡನೆ ಮಾಡಿದ್ದಾರೆ. ಅದರ ಹೆಸರು ವಿವರಣ ವ್ರಣ ಅಂತ. ಅಂದ್ರೆ ಏನು ಗೊತ್ತಾ? ವಿವರಣವೆಂಬ ಗ್ರಂಥಕ್ಕೆ ಮಾಡಿದ ಗಾಯ. ಆ ತರಹದ ಗ್ರಂಥ ಹಾಗೆಲ್ಲ ಇದೆ. ಸರಸ ಭಾರತಿ ವಿಲಾಸ ಅಂತ ಬೇರೆ ಬೇರೆ ತರಹದ ಗ್ರಂಥಗಳನ್ನೆಲ್ಲ ಮಾಡಿದ್ದಾರೆ. ತೀರ್ಥ ಪ್ರಬಂಧ ಅಂತ ಒಂದು ಗ್ರಂಥ ಇದೆ. ಕವಿ ಕದಂಬ ಕಂಠಭೂಷ ಅಂತ ಹೇಳಿ ಬೇರೆ ಬೇರೆ ತರಹದ ಗ್ರಂಥಗಳಿದೆ. ಮುಂದಿನ ಸರ್ತಿ ದೇವರು ಆಗ ಮಾಡಿಸಿದರೆ ನಾವು ಒಂದು ಇಡೀ ಅವರ ಗ್ರಂಥಗಳನ್ನು, ಏನೇನು ಗ್ರಂಥದ ರಚನೆ ಇದೆ ಅಂತ ಹೇಳಬಹುದು ಅಂತ ಅನ್ಸತ್ತೆ. ಈಗ ನಾವು ಸ್ವಲ್ಪ ತಡವಾಗಿ ತೀರ್ಮಾನ ಮಾಡಿದ್ದಾಯಿತು. ಅದರಿಂದ ರುಕ್ಮಿಣೀಶ ವಿಜಯದ 11ನೆಯ ಸರ್ಗವನ್ನು ನಾನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ. ಮೊದಲನೇದು ಯಾಕೆ ಹೇಳ್ತಾ ಇಲ್ಲ ನೀವು ಅಂತಂದರೆ, ಕೃಷ್ಣನ ಬಾಲಲೀಲೆ ಅಂತ ಬಂದ ಕೂಡಲೇ ಅದನ್ನು ನಿಮಗೆ ಜನಪ್ರಿಯ ಉಪನ್ಯಾಸಕಾರರು ನಿಮಗೆ ಉಣಿಸಿ ಬಿಟ್ಟಿರ್ತಾರೆ. ಕೃಷ್ಣನ ಬಾಲಲೀಲೆ, ಅವನು ಬೆಣ್ಣೆ ಕೇಳೋದು, ಆಮೇಲೆ ನಿದ್ರೆ ಮಾಡು. ಈ ನಿದ್ರೆ ಅಂದರೆ ಏನು? ನಿದ್ರಾ ಕಾಂಬನ್ ಮೀಲಿತಾಕ್ಷ ನಯನ ಪ್ರಾಜ್ಞಂ ಯದಾ ಲಿಂಗತಿ ಅಂತ ಎಲ್ಲ ಈ ತರಹದ ಶ್ಲೋಕಗಳನ್ನು ನೀವೆಲ್ಲ ಕೇಳಿಬಿಟ್ಟಿರ್ತೀರ. ಅದರಿಂದಾಗಿ ಕಂಸನ ಒಂದು ಕಂಸನ ಸಂಹಾರ ಆಗುವ ಭಾಗವೊಂದನ್ನು, ಕೆಲವೊಂದು ಭಾಗವನ್ನು ವಾಚನ ಮಾಡಬೇಕು ಅಂತ ನಾನಿದ್ದೇನೆ. ಆಸ್ವಾದನೆ ಮಾಡಿ. ನಾವು ಈಗ ರುಕ್ಮಿಣೀಶ ವಿಜಯದ 11ನೆಯ ಸರ್ಗದಲ್ಲಿ ಇದ್ದೇವೆ. ಆ 11ನೆಯ ಸರ್ಗದಲ್ಲಿ ಕೆಲವೊಂದು ಭಾಗವನ್ನು ನಾನು ಓದ್ತೇನೆ. ಪ್ರವಿಶ್ಯೌ ರಜತಸ್ತಸ್ಯ ಹೃದಯಾಖ್ಯಪುರೀಂ ಹರಿಹಿ ವಿನೋದಯೇ ನಿರ್ವಿವಿಶೇ ಮಧುರಾಪುರೀಂ. ಅಕ್ರೂರನ ಜೊತೆಗೆ ಹೋಗ್ತಾ ಹೋಗ್ತಾ ಮಧುರಾ ಪಟ್ಟಣದ ಭಾಗದಲ್ಲಿ ಬೀಳ್ಕೊಂಡು ದೇವರೇನು ಮಾಡಿದ, ನೀನು ಹೊರಗಡೆ ಹೋಗು, ನೀನು ಒಳಗಡೆ ಕಂಸನ ಹತ್ತಿರ ಹೋಗಿ ವಿಷಯವನ್ನು ಹೇಳು, ನಾನು ಹೊರಗಡೆನೇ ಇರ್ತೀನಿ ಇಂದ. ಅವನು ಹೊರಗಡೆಯೇ ಇದ್ದ. ಆಮೇಲೆ ಊರು ನೋಡ್ಕೊಂಬರಬೇಕು ಅಂತ ಒಳಗಡೆ ಪ್ರವೇಶ ಮಾಡಿದ. ಆಗ ಸರಿಸುಮಾರು 4 ಗಂಟೆ ಅಂತ ಇಟ್ಕೊಳ್ಳಿ.
ಅದು ಹೃದಯವೆಂಬ ಪಟ್ಟಣವನ್ನು ಪ್ರವೇಶ ಮಾಡಿದಂತೆ ಇತ್ತು ಅಂತ. ದೇವರು ಮಧುರೆಯನ್ನು ಪ್ರವೇಶ ಮಾಡಿದ ಶೈಲಿ ಉಂಟಲ್ಲ, ಹೃದಯವೆಂಬ ಪಟ್ಟಣವನ್ನು ಪ್ರವೇಶ ಮಾಡಿದಂತೆ ಇತ್ತು. ರಜಕಂ ರಜಸಾಗ್ರಸ್ತಂ ದರ್ಶಯನ್ ನಿವಸೋಧ್ವನಿ ವಸನಂ ಪೀತ ವಸನಃ ಸಮಯಾಚತ ಸರ್ವವಿತ್. ಒಬ್ಬ ಅಗಸ ಆನೆಯ ಮೇಲೇರಿ ಕಂಸನ ಬಟ್ಟೆಯನ್ನು ತರ್ತಾ ಇದ್ದ. ದೇವರು ಬಟ್ಟೆ ಕೇಳಿದ, ಅವನು ಇಲ್ಲ ಅಂತಂದ. ಅವನನ್ನು ಕೊಂದು ಹಾಕಿದ. ಆಮೇಲೆ ತ್ರಿವಕ್ರೆಯನ್ನ ಕಂಡ. ತ್ರಿವಕ್ರೆಯ ಹತ್ತಿರ ಅವಳಿಗೆ ಒಂದೇ ಒಂದು, ತ್ರಿವಕ್ರೆ ಅನ್ನೋದು ಸುಂದರಿಯ ಹೆಸರೇ. 3 ಕಡೆ ಯಾರು ಸೊಟ್ಟಗಿರ್ತಾರೋ ಅವರು ಚಲುವೆಯರು ಅಂತ. ನಡು ಬಳುಕಬೇಕು, ತುಟಿ ಕೊಂಕಬೇಕು, ಕಣ್ಣಿನ ದೃಷ್ಟಿ ವಕ್ರವಾಗಿ ಇರಬೇಕು, ಕಡೆಗಣ್ಣಿನಲ್ಲಿ ನೋಡಬೇಕು. ಈ 3 ಕಡೆ ವಕ್ರ ಇರುವವರನ್ನ ಚಲುವೆ ಅಂತ ಕರೀತಾ ಇದ್ರು ಹಿಂದಿನವರು. ತ್ರಿವಕ್ರ ಅಂತ. 3 ಕಡೆ ವಕ್ರವಾಗಿರುವವರು ತ್ರಿವಕ್ರ. ಆದ್ರೆ ಅವಳಿಗೆ ಗೂನು, ಸುಂದರಿ ಅಂತ ಹೆಸರಿಟ್ಕೊಂಡಿರೋರಿಗೆ ಏನೋ ಕುರೂಪವೇ ಇರಬಾರ್ದೆ, ಹಾಗೆ ತ್ರಿವಕ್ರ ಏನೋ ಸುಂದರಿಯ ಹೆಸರೇ, ಆದ್ರೆ ಅವಳು ಕುರೂಪಿಯಾಗಿದ್ಲು. ಅವಳನ್ನು ನೋಡಿದ. ದೇವರು ಅವಳನ್ನು ನೋಡಿ, ವಾದಿರಾಜರು ತಮಾಷೆ ಮಾಡ್ತಾರೆ, ಅವಳನ್ನು ನೋಡಿ ಇದನ್ನ ಕೇಳಿದ, ಗಂಧವನ್ನು ಕೇಳಿದ. ಒಂದು ತಮಾಷೆ ಮಾಡ್ತಾರೆ, ಚತುರ ಪುರುಷಕಾಂಕ್ಷ ವಕ್ರಯೋಷಿತ್ಸು ನೂನಂ. ಹೆಣ್ಣು ಮಕ್ಕಳು ನೇರವಾಗಿ ಮಾತನಾಡುವುದನ್ನ, ಹೆಣ್ಣು ಮಕ್ಕಳು ಎದುರು ಹೇಳುವುದನ್ನ ಜಾಣರಾದ ಗಂಡಸರು ಸಹಿಸುವುದಿಲ್ಲ. ರೊಮ್ಯಾಂಟಿಕ್ ಆಗಿರಬೇಕು ಅಂದರೆ ಹೆಣ್ಣು ಮಕ್ಕಳು ಗೂಢವಾಗಿಯೇ ಮಾತನಾಡಬೇಕು ಅಂತ ಬಯಸ್ತಾರೆ ಅಂತ ಅವ್ರ ಕಾಲದ ಒಂದು ಸ್ಟೈಲ್ ವಾದಿರಾಜರು ಹೇಳೋದು. ಆಮೇಲೆ ಅವನು ಕೇಳಿದ, ಅವಳು ಗಂಧವನ್ನ ಕೊಟ್ಲು, ಅವಳನ್ನ ನೇರವಾಗಿಸಿದ. ಅಲ್ಲಿಂದ ಮುಂದೆ ಹೋದ, ಬಿಲ್ಲನ್ನ ಮುರಿದ. ಬಿಲ್ಲನ್ನ ಯಾಕೆ ಮುರಿದ ಅಂತ ಇವ್ರದೊಂದು ಅರ್ಥಾಂತರನ್ಯಾಸ ಅಂತ ಕರೀತಾರೆ. ಬಿಲ್ಲು ವಕ್ರವಾಗಿರುತ್ತೆ ಅನ್ನೋದು ವಾದಿರಾಜರ ಒಂದು ಚಿಂತನೆ. ಅದು ಬಿಲ್ಲು 2 ತರಹ ಇದೆ. ಒಂದು ಈ ತುದಿ ಆ ತುದಿ ಮಾತ್ರ ಬಾಗುವ ಬಿಲ್ಲು, ಇನ್ನೊಂದು ನಡುವೆಯೂ ಬಾಗಿ ಮತ್ತೆ 2 ತುದಿಗಳು ನೇರವಾಗಿ ನಿಂತಿರುವ ಬಿಲ್ಲು. 2 ತರಹದ ಬಿಲ್ಲಿದೆ. ಅಂದರೆ 3 ಕಡೆ ಬಾಗಿರುವಂತಹ ಬಿಲ್ಲು, ಈ ತುದಿ ಮತ್ತೆ ಮಧ್ಯದ ನಡುವಣ ಭಾಗ, ಅದು ಬಾಗಿರುವ ಬಿಲ್ಲು ಏನಿದೆ ಅದೊಂದು ರೀತಿ ಇದೆ. ಇನ್ನೊಂದು 2 ತುದಿ ಮಾತ್ರ ಬಾಗಿರುತ್ತೆ, ನೇರವಾಗಿರುತ್ತೆ, ಅದನ್ನು ಬಗ್ಗಿಸ್ಬೇಕು. 2 ತರಹದ ಬಿಲ್ಲಿರುತ್ತೆ. ಇವರು ಹೇಳ್ತಾ ಇರೋದು 2ನೆಯ ತರಹದ ಬಿಲ್ಲು. ಅದನ್ನ ಇವರು ಹೇಳ್ತಾರೆ, ಸದ್ವಂಶ ಜಾತೋಪಿ ಗುಣಾನ್ವಿತೋಪಿ ಶಿಕ್ಷಾನುರೂಪೋಪಿ ಸತೇನ ಚಾಪಃ ಭಗ್ನ ಶನೈರ್ವಕ್ರ ಹೃದೋ ಹಿ ಪುಂಸಃ ಕೋವಾ ಗುಣ ಕೋವಿದಮಾನ ಯೋಗ್ಯ. ಸದ್ವಂಶ ಜಾತೋಪಿ, ಇದನ್ನ ಪನ್ನಲ್ಲಿ ಹೇಳುವುದು. ಸದ್ವಂಶ ಜಾತೋಪಿ, ಒಳ್ಳೆಯ ಬಿದಿರಿನಿಂದ ಹುಟ್ಟಿದೆ ಈ ಬಿಲ್ಲು, ಒಳ್ಳೆಯ ವಂಶದಲ್ಲಿ ಹುಟ್ಟಿದ್ದಾನೆ ಒಬ್ಬ ಪುರುಷ. ಗುಣಾನ್ವಿತೋಪಿ, ಗುಣ ಅಂದರೆ ದಾರ, ಈ ಬಿಲ್ಲಿಗೆ ದಾರ ಇದೆ. ಇನ್ನೊಂದು ಅರ್ಥದಲ್ಲಿ ಒಳ್ಳೆಯ ಗುಣಗಳಿದೆ. ಶಿಕ್ಷಾನುರೂಪ, ಸಖತ್ ಪ್ರಾಕ್ಟೀಸ್ ಮಾಡಿದನೊಬ್ಬ. ಇದು ಕೂಡ ಚೆನ್ನಾಗಿ ಬಾಣವನ್ನು ಬಿಡುವಲ್ಲಿ ಬಾಗಿದೆ, ಟೆಸ್ಟೆಡ್ ಇದು. ಆದರೆ ಮುರಿದ ಯಾಕೆ ಗೊತ್ತಾ? ವಕ್ರವಾಗಿ ಇದ್ದ, ಅದರಿಂದಾಗಿ. ಬಿಲ್ಲು ವಕ್ರವಾಗಿತ್ತು, ಆದ್ದರಿಂದಾಗಿ ಮುರಿದಿದ್ದು. ಇದರಿಂದ ಏನು ಗೊತ್ತಾಗತ್ತೆ ಅಂದರೆ, ಎಲ್ಲ ಗುಣಗಳು ಇರಬಹುದು. ಒಳ್ಳೆಯ ವಂಶದಲ್ಲಿ ಹುಟ್ಟಿರಬಹುದು, ಗುಣದಿಂದ ಕೂಡಿರಬಹುದು, ಟೆಸ್ಟೆಡ್ ಆಗಿ ಪಾಸ್ ಆಗಿರಬಹುದು. ಇಷ್ಟೆಲ್ಲ ಇದ್ರೂ ವಕ್ರವಾಗಿತ್ತು ಅಂತಂದ್ರೆ ದೇವರದನ್ನು ಮುರಿತಾನೆ ಅಂತ ಈ ತರಹ ನಿರೂಪಣೆ ಮಾಡ್ತಾ
ದೇವರು ಬಿಲ್ಲನ್ನು ಮುರಿದ. ಅದರ ರಕ್ಷಣೆಗೆ ಅಂತ ನಿಂತಿದ್ದವರು, ಬಿಲ್ಲ ಹಬ್ಬ ಅದರ ರಕ್ಷಣೆಗೆ ಅಂತ ನಿಂತಿದ್ದವರು ಆ ಬಿಲ್ಲಿಗೆ ಪೂಜೆ ಮಾಡ್ತಾ ಇದ್ರು. ಆ ಬಿಲ್ಲ ಹಬ್ಬ ಇದ್ದದ್ದೇ ಅದ್ರ ಮೇಲೆ, ಇವರು ಅದನ್ನೇ ಮುರಿದು ಹಾಕ್ಬಿಟ್ರು. ಹಿಂದಿನ ದಿವಸ ಬಂದು ಮುರಿದು ಹಾಕಿದ್ರಿ, ಮಾರನೇ ದಿವಸ ಬಿಲ್ಲ ಹಬ್ಬ ಇದೆ, ಹಿಂದಿನ ದಿವಸ ಬಂದು ಮುರಿದು ಹಾಕಿದ್ದು. ಆ ಬಿಲ್ಲ ಹಬ್ಬದ ಬಿಲ್ಲೆ ಆಗೋಗಿದೆ, ಏನು ಮಾಡೋದು? ಆದರೂ ಕೂಡ ಮಾರನೇ ದಿವಸ ಪ್ರಾಕ್ಟೀಸ್ ಎಲ್ಲ ಇತ್ತು. ಈ ಆನಂದವರ್ಧನ ಒಂದು ಮಾತು ಹೇಳ್ತಾನಲ್ಲ, ಒಂದು ಜಾತ್ರೆ ಮಾಡಲಿಕ್ಕಿತ್ತಂತೆ, ದೇವತಾ ಉತ್ಸವ. ಜಾತ್ರೆಗೆ ದುಡ್ಡಿರಲಿಲ್ಲ. ಉತ್ಸವಂ ಮೂರ್ತಿ ವಿಕ್ರಿಯ ದೇವೋತ್ಸವ ಮಕಾರ್ಷೀತ್ ಅಂತ. ಮೂರ್ತಿಗಳನ್ನು ಮಾರಿದ, ಜಾತ್ರೆ ಮಾಡಿದ, ಆ ಥರ ಆಗೋಯ್ತಿದೆ. ಬಿಲ್ ಹಿಂದಿನ ದಿವಸನೇ ಮುರಿದೋಗಿದೆ, ಮಾರನೇ ದಿವಸ ಕಾಂಪಿಟೇಷನ್ ಎಲ್ಲ ಇದ್ದೇ ಇತ್ತು. ಅಂದರೆ ಏನರ್ಥ? ಇಂಟೆನ್ಷನ್ ಇಲ್ಲ ದೇವರ ಬಗ್ಗೆ, ಸದಾಶಿವನ ಬಗ್ಗೆನೂ ಇಂಟೆನ್ಷನ್ ಇಲ್ಲ. ಯಾವ ಬಿಲ್ಲಿನ ಮೇಲೆ ಜಾತ್ರೆ ನಡೀತಾ ಇದೆಯೋ ಆ ಬಿಲ್ಲೇ ಮುರಿದೋಗಿದೆ. ಇರಲಿ, ದೇವರೇನು ಮಾಡಿದ, ಇಷ್ಟಾಗುವಾಗ ರಾತ್ರಿ ಆಗಿತ್ತು. ಆ ರಾತ್ರಿ ಆಗಿದ್ದನ್ನು ಇವರು ವರ್ಣನೆ ಮಾಡೋದು. ತಮಸ್ಸಮಂತಾತ್ ಕಾಷ್ಠಾಸು ಪುಪೂರ ಸಗತೋ ರವಿಹಿ ಬಹಿರ್ಗತೋ ಮುಕುಂದೋಪಿ ಭಯಾಖ್ಯಂ ತತ್ಸ್ವಶತ್ರುಷೂ. ಸೂರ್ಯ ಮುಳುಗಿದ, ಕತ್ತಲನ್ನು ತಂದ, ದೇವರು ಹೊರಹೊರಟ, ಭಯವೆಂಬ ಕತ್ತಲನ್ನು ತನ್ನ ಶತ್ರುಗಳಲ್ಲಿ ಇಟ್ಟ. ಇಲ್ಲಿಂದ ವಾಕ್ಯ ಶುರು. ಇಲ್ಲಿಂದ ಕಾವ್ಯದ ಸ್ವಾರಸ್ಯ. ಈ ಭಾಗವನ್ನು ಹೇಳಲಿಕ್ಕೆ ಇಷ್ಟನ್ನು ನಾನು ಹೇಳಿದ್ದು. ಇದನ್ನು ಹಾಗೆ ಹೇಳ್ತಾ ಹೋಗ್ತೇನೆ. ಔದಾರ್ಯ ಧೈರ್ಯ ಶೌರ್ಯಾಣಿ ಗರ್ಹಯನ್ ಸಭಯೋಚ್ಛಯ ಮನೋಮಮರ್ದಕಂ ಸಸ್ಯ ಮಧುಸೂದನ ದೂತವತ್. ರಾತ್ರಿ ಮಲಗಿದಾನೆ, ಭಯವೇ ದೂತನಾಗಿ ಬಂದ. ಕಂಸ ರಾತ್ರಿ ಮಲಗಿದಾನೆ, ಭಯವೇ ದೂತನಾಗಿ ಬಂದ. ಕಂಸ ಯಾರ ಜೊತೆ ಮಾತಾಡಿದ್ದು? ತನ್ನ ಭಯದ ಜೊತೆಗೆ. ಇದು ನೆನಪಿರಲಿ. ಈ ಕೀ ಪಾಯಿಂಟ್ ನೆನಪಿದ್ರೆ ಉಳಿದದ್ದೆಲ್ಲ ಸ್ವಾರಸ್ಯ ಅರ್ಥ ಆಗತ್ತೆ. ಕಂಸ ತೆಗೆದು ನೋಡ್ತಾನೆ, ಒಂದು ಕಪ್ಪು ಆಕೃತಿ ಬಂದಿದೆ. ಕಸ್ತ್ವಂ ಸೋಹ ಮರೆ ತ್ವದಂತಕ ತಟಾತ್ ಅಭ್ಯಾಗತೋ ವೈ ಭಟಃ ಪೃಥ್ವ್ಯಾಂ ಕ್ವಾಸ್ತಿ ಮಮಾಂತಕಸ್ಸ ಭುವನೇಚು ಅಂತರ್ಬಹಿರ್ವರ್ತತೆ. ಆ ಭಯದ ಜೊತೆಗೆ ಮಾತಾಡ್ತಾ ಇದ್ದಾನೆ. ಈ ಹ್ಯಾಲ್ಯೂಸಿನೇಷನ್ ಅಂತಾರಲ್ಲ, ಆ ರೀತಿ ಒಂದು ಸೀನನ್ನು ವಾದಿರಾಜರು ಕಟ್ಟಿಕೊಡ್ತಾರೆ. ಇದು ನಾಟಕ ಆಗಬಹುದಾಗಿದ್ದ ಸೀನು. ಯಾರೋ ನೀನು ಅಂತ ಕೇಳಿದ ಕಂಸ. ನಾನಾ? ನಿನ್ನ ಶತ್ರುವಿನ ಕಡೆಯಿಂದ ಬಂದ ಭಟ. ಪೃಥ್ವ್ಯಾಂ ಕಾಸ್ತಿ ಮಮಾಂತಕಃ. ನನಗೆ ಅಂತಕನ? ಭೂಮಿಯಲ್ಲಿ ಎಲ್ಲಿದ್ದಾನೆ ನನ್ನ ಅಂತಕ ಅಂದ ಇವನು ಕಂಸ. ಸ ಭುವನೇಶು ಅಂತರ್ಬಹಿರ್ವರ್ತತೆ. ಅವನ ಭೂಮಿಲಿ ಮಾತ್ರ ಇರೋದಲ್ಲಪ್ಪ, ಒಳಗಡೆ ಹೊರಗಡೆ ಎಲ್ಲ ಕಡೆ ಇದ್ದಾನೆ. ನಾಮಾಪ್ಯಸ್ಯ ನ ದೇವಕೀ ಸುತ ಇತಿ ಖ್ಯಾತಸ್ಸ ತನ್ನಂದನಃ ಧ್ವಸ್ತೋ ಯಜ್ಞಮೃತಿರ್ನ ತಸ್ಯ ನಿಹತಾಃ ತೇನ ತ್ವದೀಯಾಃ ಪರಂ. ಹೆಸರೇನೋ ಒಂದು, ದೇವಕಿಯ ಮಗ ಅಂತ, ದೇವಕೀ ಸುತ ಇತಿ. ಧ್ವಸ್ತೋ ಹಿ ಅಜ್ಞ. ಅವನು ಮೊದಲೇ ನಾಶ ಮಾಡಿಬಿಟ್ಟಿದ್ದೀನಿ ಅಂದ. ಇಲ್ಲ ಇಲ್ಲ, ಅವನು ನಿನ್ನವರನ್ನ ನಾಶ ಮಾಡಿದ್ದು ಅಂದಂತೆ ಭಯ. ಮಲ್ಲ ಶೈಲ ಸಮಾಭಯಂಚ ಜಗತಿ ಪ್ರಖ್ಯಾತಮಸ್ತ್ಯೇವ ಮೇ. ಅದಕ್ಕೆ ಕಂಸ ಹೇಳ್ತಾನೆ, ನನಗೇನೋ ಹೆದರಿಕೆ. ಶೈಲ ಸಮಾಹ ಮಲ್ಲಾಹ ಸಂತಿ. ಬೆಟ್ಟದಂತಹ ಮಲ್ಲರಿದ್ದಾರೆ. ಹಸ್ತಿ ಹಸ್ತ ಸಹಸ್ರ ಸಂಮಿತ ಬಲ ತತ್ಕ್ವಾಸ್ತಿ ಮೃತ್ಯುರ್ಮಮ. ಸಾವಿರಾರು ಆನೆಗಳ ಬಲ ಇರುವ ಕುವಲಯಾಪೀಡ ಅಂತ ಹೇಳಿ ಒಂದು ಆನೆ ಇದೆ, ನನಗೆಲ್ಲಿ ಭಯ? ಅದಕ್ಕೆ ಭಯ ಹೇಳಿದರಂತೆ, ಎಲ್ಲಪ್ಪ ಭಯ ಅಂತ ಕೇಳ್ತಾ ಇದೆಯಾ? ನಿನ್ನ ಹೃದಯದಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೀನಲ್ಲ ನಾನು. ರಾಜನ್ನು ಮೃತ್ಯುರಿವಾಹಮೇವ ಭವತಾಂ ಚಿತ್ತೇ ಸಮುಜೃಂಭಿತಃ ದೃಷ್ಟಂ ವಸ್ತು ಭಯಂಕರಂ ವಿರಚಯೇ ಶಂಕಾ ಸಹಸ್ರಾರ್ಪಕಃ. ಮೃತ್ಯು ಎಲ್ಲಿದೆ ಅಂತ ಕೇಳ್ತ್ಯಾ? ನಾನು ಕಾಲಿಟ್ಟಾಯ್ತಲ್ಲ, ಮೃತ್ಯು ಬಂತು ಅಂತಲೇ ಅರ್ಥ. ಭಯ ಬಂದ ಮೇಲೆ ಸಾವು ಬಂದೇ ಬರುತ್ತೆ.
ಏನದು ಒಂದು ಡೈಲಾಗ್ ಇದೆಯಲ್ಲಪ್ಪ, ಜೋ ಡರ್ಗಯ ಓ ಮರ್ಗಯ. ದೃಷ್ಟಂ ವಸ್ತು ಭಯಂಕರಂ ವಿರಚಯೇ, ನೋಡಿದ ವಸ್ತುವನ್ನೆಲ್ಲ ಭಯ ಮೂಡುವಂತೆ ಮಾಡ್ತೇನೆ. ಶಂಕಾ ಸಹಸ್ರಾರ್ಪಕ, ಸಾವಿರಾರು ಶಂಕೆಗಳನ್ನು ಉಂಟು ಮಾಡ್ತೇನೆ. ಯಸ್ಮಿನ್ನುತ್ಸೃಜತಿ ಸ್ವಭಕ್ತ ನಿಕರೈ ಸಾಕಂ ಹೃದೋಕೋ ನೃಣಾಂ ಪ್ರಾಗಂಧಾ ಬಧಿರಾ ವಿವೇಕರಹಿತ ಮೂಕಾಯಿತಾಶ್ಚಕ್ಷಣಾತ್ ಅಂತೆ ಪ್ರೇತಪುರೀಂ ಪ್ರಯಾಂತಿ ಜಗತಾಮೀಶಸ್ಯ ತಸ್ಯಾಗ್ರತಃ ಕಿಂ ಮಲ್ಲೈಃ ಕಿಮು ಹಸ್ತಿನಾತಿ ಬಲಿನಾ ಕಿಂ ವಾ ತ್ವಯಾ ಕಿಂ ಭಟೈಃ. ಯಾರು ದೇಹ ಬಿಟ್ರೆ ಅವನ ಭಕ್ತರಾದ ತತ್ವಾಭಿಮಾನಿಗಳು ದೇಹ ಬಿಡ್ತಾರೆ. ಅವರು ದೇಹ ಬಿಟ್ಟರೆ ಪ್ರಾಗಂಧಾ ಮೊದಲು ಕುರುಡರಾಗ್ತಾರೆ, ಬಧಿರಾಹ ಕಿವುಡರಾಗ್ತಾರೆ, ವಿವೇಕರಹಿತ ಯಾವುದು ಒಳಿತು ಯಾವುದು ಕೆಡುಕು ಅನ್ನೋದೇ ಗೊತ್ತಾಗಲ್ಲ ಅವರಿಗೆ, ಮೂಕಾಯಿತಾಶ್ಚಕ್ಷಣಾತ್ ಮಾತಾಡ್ಲಿಕ್ಕೆ ಬರಲ್ಲ, ಅಂತೆ ಪ್ರೇತಪುರೀಂ ಪ್ರಯಾಂತಿ ಕಡೆಗೆ ಯಮನ ಮನೆಗೆ ಹೋಗ್ತಾರೆ. ಯಾರು ತೆರಳಿದರೆ ಇವರೆಲ್ಲ ತೆರಳುತ್ತಾರೋ ಅಂತಹ ದೇವರು ನಿನ್ನ ಮೈಯಿಂದ ಹೊರಗಡೆ ಹೋದರೆ ಸಾಕು, ಹೊರಗಡೆ ಇರೋ ಮಲ್ಲರೇನೋ ಮಾಡ್ತಾರೆ. ಕಿಂ ಮಲ್ಲೈಹಿ, ಇದು ವಾದಿರಾಜರು ಕಲ್ಪಿಸಿದ ಒಂದು ಸನ್ನಿವೇಶ. ಎಷ್ಟು ಆಪ್ಟ್ ಆಗಿದೆ, ಎಷ್ಟು ಪೊಯೆಟಿಕ್ ಆಗಿದೆ ಅಂತ. ತನ್ನ ಮನಸ್ಸಿಗೆ ವಿರುದ್ಧವಾಗಿ ತಾನಿರ್ತಾನೆ. ಭಯ ಅನ್ನೋದು ಬಂದರೆ ಮನಸ್ಸಿಗೆ ಹೇಗಿರುತ್ತೆ, ಆಗಲೇ ಸತ್ತಾಯಿತು. ಭಯ ಕಾಲಿಟ್ಟ ಕ್ಷಣದಲ್ಲಿ ಅವನು ಸತ್ತಾಯಿತು ಅನ್ನೋದನ್ನು ಸಾಂಕೇತಿಕವಾಗಿ ಅವರು ಮಾಡಲಿಕ್ಕೆ ಈ ಸನ್ನಿವೇಶವನ್ನು, ಈ ಸೀನನ್ನು ಮುಂದೆ ಇಟ್ಟಿದ್ದಾರೆ. ಕಿಂ ಭ್ರಾಂತೋತಿ ವಿರುದ್ಧ ಭಾಷಣಮಿದಂ ಮಾ ಬ್ರೂಹಿ ಭೋ ದುರ್ಮತೆ ಭ್ರಾಂತಿಸ್ತೆ ವಿಪರೀತ ವಾಗಭಿಹತೋ ವಾಗಪಿ ಮನೋ ಯತ್ತೇ ಮಯಾ ನಿರ್ಜಿತಂ. ಅವನು ಕಂಸ ಕೇಳ್ತಾನೆ ಭಯನಿಗೆ, ಭ್ರಾಂತನಾಗಿದ್ದಿ ಏನೇನೋ ಮಾತಾಡ್ತಾ ಇದೆಯಲ್ಲ ಅಂದ. ಅದಕ್ಕೆ ಭಯ ಹೇಳಿದನಂತೆ, ಭ್ರಾಂತಿಸ್ತೇ, ನಿನಗೆ ಭ್ರಾಂತಿ ಇರೋದು ಯಾಕೆ ಗೊತ್ತಾ, ಮನೋಮಯ ಯತ್ತೇ ವಿನಿರ್ಜಿತಂ, ನಾನೇ ನಿನ್ನ ಮನಸ್ಸನ್ನು ಗೆದ್ದು ಬಿಟ್ಟಿದ್ದೀನಿ. ಯಾವಾಗ ಭಯ ಇರುತ್ತೆ ಆಗ ಮನಸ್ಸು ನೆಟ್ಟಗಿರಲ್ಲ, ಯಾವಾಗ ಮನಸ್ಸು ನೆಟ್ಟಗಿರಲ್ಲ ಆಗ ಭ್ರಾಂತಿ ಬರುತ್ತೆ. ನಾನು ಬಂದಾಯ್ತೋ ನಿನಗೆ ಭ್ರಾಂತಿ ಇರೋದು. ಮತ್ ಖಡ್ಗಾಭಿಹಿತಿಂ ಕಿಮಿಚ್ಛಸಿ ಶನೈಃ ಹಸ್ತಾದ್ಗಲನ್ಶ್ಚಂಚಲಾತ್ ಸತ್ವಾಮೇವ ಹನಿಷ್ಯತೀಶ್ವರ ಭಟಂ ಮಾಂ ಹಂತು ಮೀಶೋಸ್ತಿಕಃ. ಈ ಕತ್ತಿಯಿಂದ ತಿವಿದು ಕೊಂದು ಬಿಡ್ತೀನಿ ಅಂದ ಕಂಸ. ನಿನ್ನ ಒಳಗಡೆನೆ ಇರೋದು, ಮೊದಲು ನಿನ್ನನ್ನು ಕತ್ತರಿಸ್ಕೋಬೇಕಾಗತ್ತೆ ಎಂದ ಭಯ. ಕ್ಲೀಬಕ್ಕಿಂ ಕುರುಚೆ ತ್ವಮಗ್ನ ಭವತಃ ಕ್ಲೀಬೋಪಮಾಂ ಜಿತ್ಸಯ ತದ್ಭಾವಂ ಶಿರಸಾ ದಧಾಮಿ ಬಹುನಾ ಕಿಂಜಲ್ಪಿತೇನಾಧುನಾ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಸ್ವಾರಸ್ಯವನ್ನು ಗಮನಿಸಬೇಕು ನೀವು. ಭಯಂ ಅನ್ನೋದು ನಪುಂಸಕಲಿಂಗ, ಭಯಂ ಅನ್ನೋದು ನಪುಂಸಕಲಿಂಗ. ಬೇರೆ ಭಾಷೆಯಲ್ಲಿ ಲಿಂಗ ಅನ್ನೋದು ವಸ್ತುವಿಗೆ ಇರೋದು, ಶಬ್ದಕ್ಕಲ್ಲ. ಸಂಸ್ಕೃತದಲ್ಲಿ ವಸ್ತುವಿಗಲ್ಲ, ಶಬ್ದಕ್ಕಿರೋದು. ಅಂದರೆ ಗಜಃ ಆನೆ ಅನ್ನೋದು ಪುಲ್ಲಿಂಗ. ನಾವು ಈ ನಪುಂಸಕಲಿಂಗದಲ್ಲಿ ಹೇಳ್ತೀವಿ ಕನ್ನಡದಲ್ಲಿ, ಆನೆ ಬಂತು ಹೋಯಿತು. ಭಯವು ಬಂದಿತ್ತು ನಮ್ಗೆ ನಪುಂಸಕ. ಭಯ ಭಯಂ. ಭೀತಿ ಸ್ತ್ರೀಲಿಂಗ. ನೀವು ಭೀತಿಯು ಬಂದಳು ಅನ್ಬೇಕಾಗತ್ತೆ ಕನ್ನಡಕ್ಕೆ ಹಾಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ. ಯಾಕೆಂದರೆ ಲಿಂಗ ಇರೋದು ಶಬ್ದಕ್ಕೆ, ವಸ್ತುವಿಗಲ್ಲ. ಆ ಭಯಂ ಅನ್ನೋದು ನಪುಂಸಕಲಿಂಗ ಅನ್ನೋದನ್ನು ಇಟ್ಟುಕೊಂಡು ನೀವು ಮುಂದುವರಿರಿ. ಕ್ಲೀಬಕ್ಕಿಂ ಕುರುಚೇ, ನಿನ್ನ ನಪುಂಸಕ ನನಗೇನು ಮಾಡ್ತೀನಿ ಅಂತ ಕೇಳಿದ ಅವನು. ಅದಕ್ಕೆ ಭಯ ಹೇಳಿತಂತೆ, ಭವತಃ ಕ್ಲೀಬೋಪಮಾಂ ದಿತ್ಸಯ ತದ್ಭಾವಂ ಚಿರತಾ ದಧಾಮಿ. ನಾನಲ್ಲ ನಪುಂಸಕ, ನನ್ನನ್ನು ಹೊತ್ತವರಿಗೆ ನಪುಂಸಕತ್ವವನ್ನು ಕೊಡಲಿಕ್ಕೆ ನಾನು ನಪುಂಸಕತ್ವ ಇಟ್ಕೊಂಡಿದ್ದೀನಿ ಅಂತ ಹೇಳಿತಂತೆ. ನಿತ್ಯಂ ಮನ್ನಿಯತಸ್ತವಾತಿ ಪವನಃ ಪಾಕಂ ವಿಧತ್ತೇ ನಲಃ
ಸೂರ್ಯೋಸೌ ಸಮುದೇತಿ ತಂ ಹರಿಮೃತೆ ಸರ್ವಂ ಜಗನ್ಮಧ್ವತಂ. ಭಯವನ್ನು ಗೆಲ್ತೇನೆ ಅಂತ ಹೇಳ್ತಾ ಇದೆಯೇನೋ ನೀನು ಕಂಸ, ತಿಳ್ಕೊಂಡ್ಬಿಡು. ವೇದ ನನ್ನ ಬಗ್ಗೆ ಹೇಳುತ್ತೆ. ಏನು? ಭಯ ಇರೋದ್ರಿಂದಾಗಿ ಗಾಳಿ ಹರಿಯುತ್ತೆ, ಭಯ ಇರೋದ್ರಿಂದಾಗಿ ಬೆಂಕಿ ಉರಿಯುತ್ತೆ, ಭಯ ಇರೋದ್ರಿಂದಾಗಿ ಸೂರ್ಯ ಬೆಳಗುತ್ತಾನೆ. ದೇವರನ್ನ ಬಿಟ್ಟು ಉಳಿದದೆಲ್ಲವೂ ನನ್ನ ವಶವೇ ಅಂತ ಹೇಳಿತಂತೆ ಭಯ ಅಲ್ವಾ? ವೇದ ಹೇಳಿಲ್ವಾ? ಭೀಷಾಸ್ಮಾದ್ವಾ ತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ. ಅದನ್ನು ಅವರು ಅನುವಾದ ಮಾಡಿದ್ದು. ಸತ್ತತ್ವಂ ನಿಷ್ಫಲ ಮಾತನೋಮಿ ಮಲಿನಂ ಖಿನ್ನಂ ಮುಖಂ ವೇಪಥು. ನಾನು ಬಂದರೆ ಏನಾಗತ್ತೆ ಗೊತ್ತಾ? ನಿಷ್ಕಲ ಮಾತನೋಮಿ, ಒಳ್ಳೆಯದನ್ನು ಕೆಟ್ಟದಾಗಿ ಮಾಡಿಬಿಡ್ತೀನಿ, ಮುಖವನ್ನು ಮಲಿನವಾಗಿಸ್ತೇನೆ. ಖಿನ್ನಂ ಮುಖಂ, ಮುಖದಲ್ಲಿ ಕಾಂತಿಯೇ ಇರಲ್ಲ. ವೇಪಥು ಗ್ರಸ್ತಂ ಗಾತ್ರಂ, ಭಯ ತನ್ನ ಬಗ್ಗೆ ಹೇಳ್ಕೊಳ್ಳೋದು. ಮೈಯನ್ನು ನಡುಗುವಂತೆ ಮಾಡ್ತೇನೆ. ಅಧೀರ ಮಕ್ಷಿ ಯುಗಲಂ, ನಾನು ನಿನ್ನೊಳಗಡೆ ಬಂದೆ ಅಂದರೆ ನಿನ್ನ ಕಣ್ಣು ಒಂದು ಕಡೆ ನಿಲ್ಲೋದಿಲ್ಲ, ಸುತ್ತಮುತ್ತ ಚಕಪಕ ಪಕಪಕ ಆಡ್ತಾ ಇರುತ್ತೆ. ಚಿತ್ತಂ ಚ ಚಿಂತಾಕುಲಂ ದೈನ್ಯಂ ವಾಚಿ, ನಾನು ಬಂತು ಅಂದರೆ ಮಾತಿನಲ್ಲಿ ದೈನ್ಯ ಮೂಡುತ್ತೆ. ಗೋಗೆರೆಯುತ್ತೀಯ ಕನ್ನಡದಲ್ಲಿ ಹೇಳೋದಾದ್ರೆ. ವಾಚಿ ವಿರಕ್ತ ತಾಂತ ವಿಭವೇ, ಏನು ಬೇಡ ಎಲ್ಲ ಕೊಟ್ಬಿಟ್ಟು ಬದುಕೋಣ ಅಂತ ಅನ್ಸತ್ತೆ ಭಯ ಬಂದರೆ. ತ್ಯಾಗಂಚ ಭೋಗಾವಲೇಹೇ ಲಜ್ಜಾ ಮಾನ ಯಶಶ್ಚ್ಯುತಿಂ ವಿರಚಯೇ ಚಿತ್ತೇ ಮುಜೃಂಭಿತ. ನಾನು ಚೆನ್ನಾಗಿ ಬೆಳಗಿದರೆ ನಾಚಿಕೆ, ಗೌರವ, ಕೀರ್ತಿ ಎಲ್ಲವನ್ನ ಹಾಳು ಮಾಡಿಬಿಡ್ತೀನಿ. ಭಯ ಬಂದರೆ ಇದ್ಯಾವುದು ಲೆಕ್ಸೋದೇ ಇಲ್ಲ. ನೋಡ್ತಾ ಇದ್ದಾರೆ ಜನ, ಓಡಬೇಡ, ಅಯ್ಯೋ ಬದುಕಿದ್ರೆ ಸಾಕಾಗಿರುತ್ತೆ, ಯಾರು ಬೇಕಾದ್ರೆ ನೋಡ್ಕೊಳ್ಳಿ ಅಂತ ಕೊಡ್ತಾನೆ. ಅದನ್ನು ಅವ್ರು ಭಯದ ಮಾತಿನಲ್ಲೇ ಹೇಳೋದು. ರೇ ರೇ ಮಂದ ಬಹಿ ಪ್ರಯಾಹಿ ಯದಿ ಭೋಜೇ ಚ ಕೃಷ್ಣಾಶ್ರಿತ ಭೂಯಾಸ್ತರ್ಹಿ ತಥಾ ಕರೋಮ್ಯಪರಥ ತ್ವಾಂ ನೋ ಭಯತ್ರೋತ್ಸೃಜೆ. ಮಂದ, ಹೊರಗಡೆ ಹೋಗು ಅಂದ. ಅದಕ್ಕೆ ಭಯ ಹೇಳಿತಂತೆ, ದೇವರ ಭಕ್ತರನ್ನು ಬಿಟ್ಟರೆ ಉಳಿದವರೆಲ್ಲರೂ ಒಳಗಡೆ ಮಾತ್ರ ಇರೋದು, ಯಾರಿಗೂ ಹೊರಗಡೆ ಇಲ್ಲ ನಾನು ಅಂತ ಹೇಳಿತಂತೆ. ಧೈರ್ಯ ಸ್ಥೈರ್ಯ ಯುತಾಚ್ಯುತ ಪ್ರಿಯ ಮನೋಮಶ್ಚಂ ನವೈರೋಚತೆ ಅಭ್ಯುದಯಾಯ ಚ ಪ್ರತಿದಿನಂ ತದ್ವೈರಿಚೇತೋ ಮಮ. ನನ್ನ ಅಭ್ಯುದಯ ಇರೋದೇ ದೇವರ ಶತ್ರುಗಳಲ್ಲಿ ನೆಲೆ ನಿಲ್ಲೋದ್ರಿಂದ, ಅಂದರೆ ಭಯ ಬೆಳೆಯೋದು ದೇವರನ್ನು ದ್ವೇಷ ಮಾಡಿದಾಗ. ಶಂಭುಂ ಸಂಭಜ ಪದ್ಮಯೋನಿಮಥವಾ, ಭಯ ಹೇಳಿತಂತೆ ಯಾರ ಹತ್ರ ಬೇಕಾದರೂ ಹೋಗು, ಸದಾಶಿವನ ಹತ್ತಿರ ಹೋಗು, ಬ್ರಹ್ಮನ ಹತ್ತಿರ ಹೋಗು, ಸ್ವರ್ಗಂ ಗಚ್ಚ, ಸ್ವರ್ಗಕ್ಕೆ ಹೋಗು, ತಮೋ ವ್ರಜ ಪ್ರವಿತವ ಪಾತಾಳಮತ್ರೈವವಾ, ಎಲ್ಲಿಗೆ ಬೇಕಾದರೂ ಹೋಗು, ನಾನಿನ್ನ ಬಿಡಲಾರೆ. ಕೃತ್ವಾ ತಿಷ್ಠ ತಥಾಪಿ ಕೃಷ್ಣ ವಿಮತಂ ತ್ಯಕ್ಷ್ಯಾಮಿ ನ ತ್ವಾಮಹಂ ತ್ವಾಂ ಅಹಂ ನ ತ್ಯಕ್ಷ್ಯಾಮಿ, ನಾನು ನಿನ್ನ ಬಿಡಲಾರೆ, ನ ತ್ಯಕ್ಷ್ಯಾಮಿ. ಎಷ್ಟು ಚಂದ! ತನ್ನ ಭಾವನೆಯ ಜೊತೆಗೇನೆ ಮಾತಾಡ್ತಾ ಇದ್ದಾನೆ, ತನ್ನ ಜೊತೆಗೇನೆ ಮಾತಾಡ್ತಾ ಇದ್ದಾನೆ ಕಂಸ ಅಂತ ಹೇಳಿ, ಯುದ್ಧಾರ್ಥಂ ನ ಕದಾಪಿ ಗಚ್ಚತಿ ಗತೋಪ್ಯೋಜಸ್ವಿನಾಂ ಪೃಷ್ಠತಃ ತಿಷ್ಠತಿ. ನಾನು ಯಾರ್ದಾದ್ರೂ ಮನಸ್ಸಿನ ಒಳಗಡೆ ಹೋದರೆ ಅವನನ್ನು ಯುದ್ಧಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ. ಅವನು ಯುದ್ಧಕ್ಕೆ ಹೋದರೂ ಪರಾಕ್ರಮಿಗಳ ಹಿಂದೆ ನಿಲ್ಲುವಂತೆ ಮಾಡ್ತೇನೆ. ಶಸ್ತ್ರ ನಿಖರಂ ಪೃಥ್ವ್ಯಾಂ ಕ್ಷಣೇನೋಜ್ಜತಿ, ನಾನು ಒಳಗಡೆ ಪ್ರವೇಶ ಮಾಡಿದರೆ ಯಾವ ಶಸ್ತ್ರವನ್ನು ಹಿಡಿಯಲು ಬಿಡುವುದಿಲ್ಲ, ಭೂಮಿಗೆ ಎಸೆಯುವಂತೆ ಮಾಡ್ತೇನೆ. ಶತ್ರುಂ ಸ್ತೌತಿ ತೃಣಾಂಗುಲಿ ದಲಮದನ್ ಕಂಪಿ ಪತಂಧಾವತಿ. ಶತ್ರುಂ ಸ್ತೌತಿ, ಶತ್ರುವನ್ನ ಸ್ತೋತ್ರ ಮಾಡುವಂತೆ ಮಾಡಿಬಿಡ್ತೀನಿ. ಕೆಳಗಡೆ ಬಿದ್ದು ಮುಖವಡಿಯಾಗಿ ಹುಲ್ಲು ತಿನ್ನುವಂತೆ ಮಾಡಿಬಿಡ್ತೀನಿ ನಾನು. ಸ್ತಬ್ಧೇತ್ತಂ ಬಹುಲೋಕ ನಿಂದಿತ ದಶಾಂ ಸಂಪ್ರಾಪ ಇಷ್ಯಾಮ್ಯಹಂ ಗಾಥಾ ತಿಷ್ಠತು. ನನ್ನ ಬಗ್ಗೆ ಹೇಳ್ಕೊಂಡಿದ್ದು ಸಾಕು, ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ.
ಇವಾಗ ನಾನು ನಿನ್ನ ಹತ್ರ ಇದ್ದೀನಿ, ನಿದ್ರೆ ಮಾಡ್ತಾ ಇದ್ದೇನೋ, ಅಕಾಲದಲ್ಲಿ ಎದ್ದಿದೆಯಲ್ಲೋ ಅಂತ ಹೇಳಿದಂತ ಒಂದು ಭಯ. ಗಾಥಾ ತಿಷ್ಟತು ಭೂಪ ಸಂಪ್ರತಿ ಭವಾನ್ ನಿದ್ರಾತಿ ಕಿಂ ನಿದ್ರಾತಿ ನಿದ್ರಿತಃ ಸ್ವಪ್ನಂ ಶೋಭನಮೇವ ಪಶ್ಯತಿ ರಿಪುಂ ಕಿಂ ನಾ ನಿಚಂ ಚಂಕತೆ. ನಿದ್ರೆ ಮಾಡಿದ್ರೆ ಒಳ್ಳೆ ಕನಸು ಬೀಳತ್ತಾ? ನಾನು ಒಳಗಡೆ ಬಂದ್ಬಿಟ್ಟಿದ್ದೀನಿ ಈಗ. ಧೈರ್ಯಂ ಕಿಂ ಹೃದಯ ಸಂದದಾಮ್ಯನುಚರಾನ್ ಧೀರಾನ್ ಕಿಮುದ್ವೀಕ್ಷತೆ ಸ್ವೈರಂ ಮದ್ವತಮಾನತಸ್ಯ ಭವತಃ ಸೌಖ್ಯಂ ಕ್ವ ಸೌಖ್ಯಾರ್ಥಿನಃ. ನಿನ್ನ ಸಮಗ್ರ ಸುಖವನ್ನು ನಾನು ಅಪಹರಿಸಿಬಿಟ್ಟಿದ್ದೇನೆ. ಇತ್ತಂ ಸಾಧ್ವತಂದಿಗ್ಧ ಬುದ್ಧಿರ್ನಿದ್ರಾಂ ನತೋಧ್ಯಗಾತ್ ಲಬ್ಧ ನಿದ್ರೋಪಿ ದುಸ್ವಪ್ನೈ ಸ್ಪರ್ಧೋನ್ನದ್ಧೋ ವ್ಯಬೋಧತಾ. ಈ ರೀತಿಯಾಗಿ ರಾತ್ರಿ ಇಡೀ ನಿದ್ರೆ ಮಾಡದೆ ಕಡೆಗೂ ಹೇಗೋ ಕಣ್ಣು ಮುಚ್ಚಿ ಮತ್ತೆ ಕಣ್ಬಿಟ್ಟ, ಬೆಳಗಾಗಿತ್ತು. ಇನ್ನು ಆ ಚಾಣೂರ ಮುಷ್ಟಿಕ ಅವರ ಜೊತೆ ಮಾತನಾಡೋದು ಒಂದೇ ಒಂದು ಹೇಳಿಬಿಡ್ತೇನೆ. ನೆನ್ನೆ ಸ್ವಲ್ಪ ಹೇಳಿದ್ದೆ ಕಾಣುತ್ತೆ, ಆದರೂ ಅದರ ಬೇರೆ ಅಂಶವನ್ನೇ ಹೇಳ್ತೇನೆ. ಸ್ವಭಕ್ತಿರಿವತಂ ತಾರಂ ಕೃಷ್ಣಶ್ಚಾಣೂರಮಭ್ಯಗಾತ್ ತಜ್ಞಾನಮಿವ ಪಾಪೌಘಂ ಮುಷ್ಟಿಕಂ ರೋಹಿಣೀ ಸುತಃ. ಸ್ವಭಕ್ತಿರಿವತಂ ತಾರಂ, ಕೃಷ್ಣ ಚಾಣೂರನನ್ನು ಎದುರುಗೊಂಡ. ಹೇಗೆ? ಹರಿಭಕ್ತಿ ಸಂಸಾರವನ್ನು ಎದುರುಗೊಂಡಂತೆ. ಬಲರಾಮ ಮುಷ್ಟಿಕನನ್ನು ಎದುರುಗೊಂಡ. ಹೇಗೆ? ದೇವರ ಜ್ಞಾನ ಪಾಪವನ್ನು ಎದುರುಗೊಂಡ ಹಾಗೆ. ಅಂದರೆ ಜ್ಞಾನ ಬಂದರೆ ಪಾಪ ಹೋಗತ್ತೆ, ಜ್ಞಾನ ಬಂದರೆ ಪಾಪ ಹೋಗತ್ತೆ. ಎಷ್ಟು ಚಂದ! ಹೀಗೆ ಅಂಗಾಲಿಂಗನ ತತ್ಪರಸ್ಯ ಚರಣ ಸ್ಪರ್ಶೋದ್ಯತಸ್ಯಾಪ್ಯಲಂ. ದೇವರನ್ನು ಅಪ್ಪಬೇಕು ಅಂತ ಇದ್ದ ಚಾಣೂರ. ಚರಣ ಸ್ಪರ್ಶೋದ್ಯತಸ್ಯಾಪ್ಯಲಂ, ಕಾಲನ್ನು ಹಿಡ್ಕೋಬೇಕು ಅಂತ ಇದ್ದ. ಮಗ್ನಸ್ಯ ನಮ್ರಸ್ಯ ಸ್ವಮುಪೇಯುಚೋಪಿ ಪರಿತಃ ಚಾಣೂರ ನಾಮ್ನೋ ವಚೆ. ಸುತ್ತಲೂ ಪ್ರದಕ್ಷಿಣೆ ಮಾಡಿದ. ಆದರೆ ಕೃಷ್ಣೋಭೂನ್ನತ ಮುಷ್ಟಿಕಸ್ಯ ತಮರೆ ಸಂಕರ್ಷಣ ಸತ್ಕೃತಿಂ ದುಷ್ಟೈರಾಚರಿತಾಂ ಕಿಮತ್ರ ಮತಿಮಾನ್ ಮೃತ್ಯುಪ್ರದಾಂ ವಿಶ್ವಸೇತ್. ಆದರೆ ಅದರಿಂದ ಪ್ರೀತಿಯೇನು ಬರಲಿಲ್ಲ. ಯಾಕೆಂದರೆ ಕ್ರಿಯೆ ಸಮಾನ ಆಗಿದ್ರೂ ಕೂಡ ಭಾವ ದ್ವೇಷ ಇತ್ತು. ಈ ತರಹ ಬಹಳ ಸೊಗಸಾದ ವರ್ಣನೆ ಇದೆ. ನಿಮಗೆ ಅನೇಕ ಒಳ್ಳೊಳ್ಳೆ ಪ್ರತಿಮೆಗಳು ಸಿಗತ್ತೆ. ಸಮುದ್ರದ ನೊರೆಯನ್ನ ಮದ್ಯದ ನೊರೆಯಾಗಿ ಕಾಣುವ ಕೆಲವೊಂದು ಸಂಗತಿಗಳು ಮನಸ್ಸಿಗೆ ಕಸಿವಿಸಿ ಆದರೂ ಕೂಡ ಸಮುದ್ರದ ನೊರೆ ಅದು ಮದ್ಯದ ಉಕ್ಕುವ ನೊರೆ ಅಂತ ಅನ್ನುವ ಹಾಗೆ ವರ್ಣನೆ ಮಾಡ್ತಾರೆ ಮುಂದೆ 19ನೇದರಲ್ಲಿ. ಅದೆಲ್ಲ ಮನಸ್ಸಿಗೆ ಒಂದು ಸ್ವಲ್ಪ ಕಸಿವಿಸಿ ಆಗತ್ತೆ. ಅದು ಬಿಟ್ಟರೆ ಉಳಿದಂತೆ ಅನೇಕ ಸೊಗಸಾದ ಸಂಗತಿಗಳು ನಮ್ಮನ್ನು ಎದುರುಗೊಂಡು ಸಂತೋಷಗೊಳಿಸುತ್ತೆ. ಅದರ ಬಗ್ಗೆ ಬೇರೆ ನೋಡೋಣ. ಇನ್ನು ವಾದಿರಾಜರದ್ದಾಯಿತು. ಇನ್ನು ವ್ಯಾಸತೀರ್ಥರ ಬಗ್ಗೆ. ಈ ವ್ಯಾಸತೀರ್ಥರ ಒಂದು ಚಂದ್ರಿಕಾ ಅನ್ನುವ ಗ್ರಂಥ, ವಸ್ತುತಃ ತರ್ಕತಾಂಡವವನ್ನು ನ್ಯಾಯಾಮೃತದ ಒಂದು ಭಾಗವನ್ನು ಹೇಳಬೇಕು ಅಂತ ಇತ್ತು. ಆದರೆ ಅವೆರಡಕ್ಕೂ ಬೋರ್ಡ್ ಬೇಕು. ಬೋರ್ಡ್ ಇಟ್ಟುಕೊಂಡು ಗಣಿತದ ಈಕ್ವೇಶನ್ ತರಹ ಅದನ್ನು ಬರಿತಾ ಹೋದರೆ ಯಾಕ್ರಿ ಅರ್ಥ ಆಗಲ್ಲ? ಜನಸಾಮಾನ್ಯರಿಗೆ ಅರ್ಥ ಆಗಲಿಕ್ಕಾಗಿ ಹಾಡು ಬರೆದ್ರು ಅಂತಾರೆ. ನಂಗೆ ಅದೊಂದು ಅರ್ಥವೇ ಆಗದ ಪದ. ಜನಸಾಮಾನ್ಯರು ಅನ್ನೋದು ಅರ್ಥವೇ ಆಗದ ಪದ. ವಿದ್ವಾಂಸರೆಲ್ಲ ಹೇಳಬೇಕಾದ್ರೆ ನೋಡಿ, ಜನಸಾಮಾನ್ಯರಿಗೆ ಅರ್ಥ ಆಗಲಿಕ್ಕಾಗಿ, ಅಯ್ಯೋ ರಾಮ, ವಿಷಯ ಪ್ರವೇಶ ಒಂದು ಸ್ವಲ್ಪ ಆದರೆ ಅವನು ಸಾಮಾನ್ಯ ಅಲ್ಲ, ವಿಶೇಷ ಅಷ್ಟೆ. ವಿಷಯ ಪ್ರವೇಶ ಆಗಬೇಕು. ಮತ್ತೆ ಅವನಿಗೆ ಅರ್ಥ ಆಗೋದು ಬಿಡೋದು ನಮ್ಮ ಪ್ರೆಸೆಂಟೇಷನ್ ಅನ್ನು ಒಳಗೊಂಡಿದೆ. ಇವತ್ತಲ್ಲ ನಾಳೆ ಅರ್ಥ ಆಗತ್ತೆ. ಸಾಮಾನ್ಯರು ಅಂತ ಒಬ್ರು ಇಲ್ವೇ ಇಲ್ಲ. ಅಧಮಾಧಿಕಾರಿಗಳು ಅಂತ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಅದೇ ದೇವರ ಗುಣವನ್ನು ನಿರಂತರ ಚಿಂತನೆ ಮಾಡ್ತಾನೆ ಇರಬೇಕು. ಇದರಿಂದಾಗಿ ಸಾಮಾನ್ಯರಿಗೆ ಅರ್ಥ ಆಗುವಂತೆ ಹೇಳಿದರು ಅನ್ನೋದೇ ನನಗೆ ಒಂದು ಅರ್ಥವಾಗದ ಸಂಗತಿಯಾಗಿ ಕಾಣುತ್ತೆ. ಅದಕ್ಕೆ ನಾನು ಪ್ರತಿ ಸರ್ತಿ ಅಂದುಕೊಳ್ಳೋದು, ಅದಕ್ಕೊಂದು ಸಾಫ್ಟ್ವೇರ್ನ ರೂಪ ಕೊಟ್ಟು
ಅಂದರೆ ನಾವು ಹೇಳ್ತಾ ಇದ್ದ ಹಾಗೆ ಅಲ್ಲಿ ಅದು ಚಲಿಸಿ ಅದನ್ನು ಹೈಲೈಟ್ ಮಾಡುವ ಹಾಗೆ ಆ ತರಹದ್ದೆಲ್ಲ ಇರುತ್ತಲ್ಲ, ಆ ತರಹ ನ್ಯಾಯಾಮೃತವನ್ನು, ತರ್ಕತಾಂಡವವನ್ನು ಹೇಳಬಹುದು ಅಂತ. ಆದರೆ ಪ್ರತಿ ಸರ್ತಿ ಅದು ಮುಂದೆ ಮಾಡೋಣ ಅಂತಲೇ ಉಳಿತಾ ಇದೆ. ಇರಲಿ. ಈಗ ತಾತ್ಪರ್ಯ ಚಂದ್ರಿಕಾದ ನವಿಲಕ್ಷಣತ್ವಾಧಿಕರಣ ಅಂತನ್ನುವ ಒಂದು ಭಾಗವನ್ನು, ಅದರಲ್ಲಿ ಆಯ್ದ ಭಾಗಗಳನ್ನು ನೋಡೋಣ. ಆಯ್ದ ಭಾಗವನ್ನು ನೋಡೋಣ, ಶ್ಲೋಕಗಳನ್ನು. ಗುಣಾಭಾವೇಪಿ ವೇದಸ್ಯ ಪ್ರಾಮಾಣ್ಯಂ ಸಾಕ್ಷಿವತ್ಸ್ವತಃ ಅಪವಾದಕ ದೋಷಸ್ಯ ರಾಹಿತ್ಯಾದೇವ ಚ ಸ್ಥಿತಿಂ. ವೇದ ಪ್ರಮಾಣ ಅಂದರೆ ವೇದದಲ್ಲಿ ಹೇಳಿದ್ದು 100ಕ್ಕೆ 100 ಸತ್ಯ. ಆ ವೇದದ ಮೂಲಕ ದೇವರನ್ನು ತಿಳಿಬೇಕು. ವೇದದ ಮೂಲಕ ಜಗದಾಚಯ ಸಂಗತಿಯನ್ನು ತಿಳಿಯಬೇಕು. ಜಗದಾಚಯ ಸಂಗತಿ ಆಮೇಲೆ ಇರಲಿ. ಇಲ್ಲಿ ವೇದದಲ್ಲಿ ಹೇಳಿದ ಯಾಗವನ್ನು ಮಾಡಿದ್ರೆ ಫಲವೇ ಸಿಗೋದಿಲ್ಲ. ನಾವು ಹೆಂಗೆ ತೀರ್ಮಾನ ಮಾಡೋದು? ಇಲ್ಲಿಯೇ ಸಿಗದ ಫಲ ಅಲ್ಲಿ ಸಿಗತ್ತಾ ಅಂತ ಸಂದೇಹ ಬರುತ್ತೆ. ಅದಕ್ಕೆ ಒಂದು ಸಂಗತಿಯನ್ನ ವಾದಿರಾಜರು, ವ್ಯಾಸತೀರ್ಥರು ಹೇಳ್ತಾರೆ. ಭೇಷಜತ್ವೇನ ನಿರ್ಣೀತಾತ್ ಅಪಿ ದೈವಾತ್ ಕ್ವಚಿತ್ ಗುಣಃ ಚೇನ್ನ ದೃಶ್ಯೇತ ಕಿಂ ತಸ್ಯ ತಾವತಾ ತದಹೇತುತಾ. ನೋಡಿ, ಕೃಷಿ ಆಮೇಲೆ ಔಷಧ ಎರಡು. ಇವತ್ತು ಕೃಷಿಯನ್ನ ಮಾಡಿದರೆ ಫಲ ಸಿಕ್ಕೇ ಸಿಗತ್ತೆ ಅಂತ ಯಾರಿಗಾದ್ರೂ ಭರವಸೆ ಇದೆಯಾ? ಯಾರಿಗೂ ಇಲ್ಲ. ಯಾಕೆಂದ್ರೆ ಬೆಳೆ ಕಟಾವಿಗೆ ಬಂದ ಮೇಲೂ ಕೂಡ ಆತಂಕಗಳಿರೋದೆ. ಮಳೆ ಬಂದ್ಬಿಟ್ರೆ, ಕಟಾವಿಗೆ ಬೆಳೆಗಾರರು ಸಿಗದೆ ಆನೆ ಮೊದಲಾದವುಗಳು ಬಂದು ಹಾಳು ಮಾಡಿಬಿಟ್ರೆ, ನಾಳೆ ಕಟಾವು ಮಾಡಬೇಕು ಅಂತ ಇರ್ತೇವೆ, ಇವತ್ತು ಬೆಳಗ್ಗೆ ಆನೆ ಬಂದ್ಬಿಡುತ್ತೆ. ಆ ತರಹದ ಸಕಲೇಶ್ಪುರ ಮೊದಲಾದ ಪ್ರಾಂತಗಳಲ್ಲಿ ಇರುವವರಿಗೆ ಏನು ಪ್ರಾಬ್ಲಮ್ ಅಲ್ವೇ? ಮಳೆ ಬೀಳತ್ತೆ ಅಂತ ಕಾಫಿ ಬೀಜ ಹಾಕಿರ್ತಾರೆ, ಮಳೆನೇ ಬೀಳಲ್ಲ ಅಂತ ಅನ್ಕೊಂಡು ಹಾಕಿರಲ್ಲ, ಧೋನ್ ಮಳೆ ಬರುತ್ತೆ. ಕೃಷಿಗೆ ಪ್ರಾಮಾಣ್ಯ ಇದೆಯೋ ಇಲ್ವೋ, ಅಲ್ಲಿ ಇರುವ ಎಲ್ಲ ಸಂಗತಿಗಳು ಕೂಡ ಎಲ್ಲವೂ ಸರಿಯಾಗಿ ಕನೆಕ್ಟ್ ಆದರೆ ಬೆಳೆ ಬರುತ್ತೆ. ಯಾವುದೋ ಒಂದು ತಪ್ಪಿ ಹೋಯ್ತು, ಬೆಳೆ ಬರಲ್ಲ. ಕೃಷಿ ಅಪ್ರಮಾಣ ಅಂತೀರಾ? ಭೂಮಿಯಲ್ಲಿ ಹಾಕಿದ ಬೆಳೆ ಬರೋದೇ ಇಲ್ಲ, ನೀವು ಸುಳ್ಳು ಹೇಳ್ತೀರಿ ಅಂತ ಹೇಳ್ತೀರಾ? ಆ ರೀತಿ ವೇದವೂ ಕೂಡ. ವೇದ ಹೇಳಿದ ಅಧಿಕಾರ, ಕಾಲ ಎಲ್ಲವೂ ಯಜಮಾನನ ಮನಸ್ಸು, ಯಜಮಾನನ ಅದೃಷ್ಟ, ಪುಣ್ಯ ಪಾಪ ಎಲ್ಲವೂ ಕೋಇನ್ಸೈಡ್ ಆಗಬೇಕು. ಆದರೆ ಫಲ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಕೃಷಿಯಲ್ಲಿ ಒಪ್ಪುವ ನೀವು ವೇದದಲ್ಲಿ ಯಾಕೆ ಒಪ್ಪಲ್ಲ? ಔಷಧ ಯಾರಿಗಾದ್ರೂ ಖಾತ್ರಿ ಇದೆಯಾ? ಯಾರಿಗೂ ಖಾತ್ರಿ ಇಲ್ಲ. ಈ ಔಷಧ ಮಾಡಿದರೆ ಇವನ್ ರೋಗ ಪರಿಹಾರ ಆಗತ್ತೆ ಅಂತ ಯಾರಿಗಾದ್ರೂ ಖಾತ್ರಿ ಇದೆಯಾ? ಭೇಷಜತ್ವೇನ ನಿರ್ಣೀತಾತ್ ಅಪಿ ದೈವಾತ್ ಕ್ವಚಿತ್ ಗುಣಃ ಚೇನ್ನ ದೃಶ್ಯೇತ ಕಿಂ ತಸ್ಯ ತಾವತಾ ತದಹೇತುತಾ. ಕುಂದಾಪುರ ವ್ಯಾಸರಾಜ ಮಠದ ಸ್ವಾಮಿಗಳು ಹಿಂದೊಬ್ಬರು ಇದ್ರು, ಲಕ್ಷ್ಮೀಶ ತೀರ್ಥರು ಅಂತ, ವಿದ್ಯಾಮಾನ್ಯರ ಕ್ಲಾಸ್ಮೇಟ್. ಅವರು ಮಂತ್ರಸಿದ್ಧರು, ಮಳೆ ಸ್ವಾಮಿಗಳು ಅಂತ ಕರೀತಾ ಇದ್ರಂತ ಅವ್ರನ್ನ. ಆ ಅವರು ಎಲ್ಲಿಗಾದ್ರೂ ಮಳೆ ಬರದೆ ಹೋದ್ರೆ ಅವ್ರನ್ನ ಕರೆದು ಬಿಡೋರು. ಅವ್ರು ಹೇಳೋರು, ಅವರು ಘಟ್ಟದ ಮೇಲಿನ ಸ್ವಾಮಿಗಳು ಹೆಂಗೆ ಮಾತಾಡ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ, ನಾನೇನು ಹೇಳೋದೇ ಇಲ್ಲ ಅದನ್ನ. ಏಕಾರ ಅಂತ ಪದವೊಂದನ್ನು ಬಳಸಿ
ಮಳೆ ಬರುತ್ತೆ, ಅವ್ರದೇ ಪರಿಭಾಷೆಯಲ್ಲಿ. ಛತ್ರಿ ತರಬೇಕು ಮರಿಬೇಡಿ ಅಂತ ಹೇಳೋರಂತ, ಅಷ್ಟು ವಿಶ್ವಾಸ, ಅಷ್ಟು ವಿಶ್ವಾಸ ಅವ್ರಿಗೆ. ನಮ್ಮ ಕುಮುದಮ್ಮ ಅವರ ಮನೆಯಲ್ಲಿ ಚಾತುರ್ಮಾಸ್ಯಕ್ಕೆಲ್ಲ ಕೂತಿದ್ದಾರೆ ಅವರು. ಮತ್ತೆ ನಮ್ಮ ಡಾಕ್ಟ್ರು ಮುರಳೀಧರ ಡಾಕ್ಟ್ರು ಅವ್ರ ಮನೆಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಿದ್ದಾರೆ. ನಮ್ಮ ಅಪ್ಪನಿಗೆ ಗುರುಗಳು ಬೇರೆ. ನಾನು ಅವ್ರನ್ನ ಚಿಕ್ಕಂದಿನಲ್ಲಿ ಹಿಡ್ಕೊಂಡು ಬರ್ತಾ ಇರೋದು ಒಂದು ಫೋಟೋ ಇದೆ. ಅವರು ಅಲ್ಸರ್ರು ಅಂತಂದ್ರೆ ಬಾಯ್ಲಿ ಸಾರು ಕುಡಿ, ಅಲ್ಸರ್ರು, ದೇವರ ನೈವೇದ್ಯ ಆಗಿರೋದು ಕುಡಿ, ವಾಸಿ ಆಗತ್ತೆ ಅಂತ. ಕುಡಿದ್ರೆ ವಾಸಿ ಆಗೋದು. ಭೇಷಜತ್ವೇನ ನಿರ್ಣೀತಾತ್ ಅಪಿ ದೈವಾತ್ ಕ್ವಚಿತ್ ಗುಣ ಭೇಷಜತ್ವೇನ ನಿರ್ಣೀತಾತ್. ಇದು ಔಷಧ ಅಂತ ತೀರ್ಮಾನ ಆದಮೇಲೂ ಕೂಡ ದೈವಾತ್ ಕ್ವಚಿತ್ ಗುಣ ನ ದೃಶ್ಯೇತ, ಕೆಲವೊಮ್ಮೆ ಪರಿಹಾರ ಆಗಲ್ಲ. ಹಾಗಂದ ಮಾತ್ರಕ್ಕೆ ಔಷಧ ಅನ್ನೋದು ಟೆಸ್ಟೆಡ್ ಅಲ್ಲ, ಈ ರೋಗಕ್ಕೆ ಮದ್ದಲ್ಲ ಅಂತ ಹೇಳೋ ಹಾಗಿಲ್ಲ. ಅಪತ್ಯತ್ವೇನ ನಿರ್ಣೀತಾತ್ ಅಪಿ ದೈವಾತ್ ಕ್ವಚಿತ್ ಗುಣ ದೃಶ್ಯತೆ ವದ ಕಿಂ ತಸ್ಯ ತಾವತಾ ತತ್ರ ಹೇತುತಾ. ಅಪಥ್ಯತ್ವೇನ ನಿರ್ಣೀತಾತ್, ಇದು ರೋಗಕ್ಕೆ ಒಳ್ಳೆಯದಲ್ಲವೇ ಅಲ್ಲ ಅಂತ ಒಬ್ಬ ಹೇಳಿರ್ತಾರೆ ಡಾಕ್ಟ್ರು. ಆದರೆ ಅದನ್ನು ತಿಂದಾಗಲೂ ಕೂಡ ಒಬ್ಬನಿಗೆ ಆ ರೋಗ ಬರಲ್ಲ, ಅಥವಾ ಇದ್ದ ರೋಗ ಪರಿಹಾರ ಆಗತ್ತೆ. ಹಾಗಂದ ಮಾತ್ರಕ್ಕೆ ಆ ವಸ್ತುವಿನ ಗುಣ ಅಲ್ಲಿ ಪರಿಣಾಮ ಆಗಲ್ಲ ಅಂತಲ್ಲ, ಬೇರೆಯವರು ತಿಂದರೆ ರೋಗ ಆಗೇ ಆಗತ್ತೆ. ಹಾಗೆ ವೇದವೂ ಕೂಡ ಯಾವುದು ಯಾವಾಗ ಹೇಗೆ ಫಲ ನೀಡುತ್ತೆ ಅಂತ ಗೊತ್ತೇ ಆಗಲ್ಲ. ಅದರಿಂದ ವೇದವನ್ನು ನಂಬಬೇಕಾದರೂ ನೀವು ಶಬ್ದ ಪ್ರಾಮಾಣ್ಯವನ್ನು ಇಟ್ಕೊಳ್ಬೇಕೇ ವಿನಃ ಫಲ ಬಂತೆ ಬರಲಿಲ್ವೇ ಇತ್ಯಾದಿಗಳನ್ನು ಇಟ್ಕೊಳ್ಬಾರದು ಅಂತ ಹೇಳ್ತಾರೆ. ನಾನು ಹೇಳ್ತಾ ಇರೋದು ಕೆಲವೊಂದು ಅಂಶಗಳನ್ನು. ಇದರ ಒಳಗಡೆ ಹೋದರೆ ನಾವು 3 ಭಾಷ್ಯವನ್ನು ಓದಿದಾಗ ಇದು ಚಂದ ಕಾಣುತ್ತೆ. ತಾತ್ಪರ್ಯ ಚಂದ್ರಿಕಾದ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ 3 ನೋಡಬೇಕಾಗತ್ತೆ. ಶಂಕರರ, ರಾಮಾನುಜರ, ಮಧ್ವರ ಭಾಷ್ಯವನ್ನು ನೋಡಿ ನಾವು ಹೆಂಗೆ ತೀರ್ಮಾನ ಮಾಡಬೇಕು, 3 ಭಾಷ್ಯವನ್ನು ಹೇಗೆ ತುಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲುವಂತಹ ಸಂಗತಿ ಇಲ್ಲಿ ಇದೆ. ಅದರಿಂದಾಗಿ ನಾನು ರುಚಿಗಾಗಿ ಕೆಲವೊಂದು ಸಂಗತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇರೋದು. ಇದರಲ್ಲಿರುವ ಅನೇಕ ಸಂಗತಿಗಳನ್ನು ನಾನು ನಿರೂಪಣೆ ಮಾಡಲ್ಲ. ಇನ್ನು ಭೋಕ್ತಾಪತ್ತೇ ರವಿಭಾಗಶ್ಚೇತ್ ಅಂತ ಹೇಳಿ ಒಂದು ಸೂತ್ರ ಇದೆ. ಆಯ್ತಾ? ಆ ಭೋಕ್ತಾಪತ್ತೇ ಅವಿಭಾಗಶ್ಚೇತ್ ಅಂತನ್ನುವ ಸೂತ್ರ ಏನು ಹೇಳ್ತಾ ಇದೆ ಅಂತಂದ್ರೆ, ಜೀವ ಹಾಗೂ ಬ್ರಹ್ಮ ಅವರಿಬ್ಬರೂ ಅಭಿನ್ನರಲ್ಲ. ಒಂದೇ ಕಡೆ ಇದ್ರೂ, ಹೃದಯ ಗುಹೆಯಲ್ಲಿಯೇ ಇದ್ರೂ ಜೀವ ಬೇರೆ ಬ್ರಹ್ಮ ಬೇರೆ. ಹೇಗೆ? ಹಾಗಾದರೆ ಮಾತೇನಿದೆ? ಲೋಕವತ್. ಜನರೆಲ್ಲ ಹೇಗೆ ಮಾತನಾಡ್ತಾರೆ, ಅಭೇದವನ್ನು ಹೇಳ್ತಾರೆ. ಅಲ್ಲಿ ಅಭೇದ ಇರುತ್ತಾ? ಇರೋಲ್ಲ. ಅದರ ಅರ್ಥ ಬೇರೆ ಇದೆ, ಆ ಮಾತಿನ ಅರ್ಥ ಬೇರೆ ಇದೆ. ಹಾಗೆ ವೇದದ ಮಾತನ್ನು ಗ್ರಹಿಸಬೇಕು ಅಂತಾರೆ. ಅದಕ್ಕೆ ಉದಾಹರಣೆ ಅವರು ಕೊಡೋದು, ರಥ್ಯಾಜಲಂ ವಿಷ್ಣುಪದಿ ಜಲೇ ನೈಕತ್ವಮಾಗತಂ ಇತಸ್ತತೋ ಗತಾ ಗಾವಃ ಸಾಯಮೇಕತ್ವಮಾಗತಾಃ ಏಕೀಭೂತಾತು ಸಾಸೇನ ಪಾಂಡವಾನಭ್ಯವರ್ತತ ಇತ್ಯಾದಿವದ್ಭವೇದೇಕೀ ಭವಂತಿ ಇತ್ಯಾದಿ ವೇದವಾಕ್. ಪರೇವ್ಯಯೇ ಸರ್ವ ಏಕೀ ಭವಂತಿ ಅಂತ ಉಪನಿಷತ್ತಿದೆ.
ಅಥರ್ವಣೋಪನಿಷತ್ತಿನಲ್ಲಿ ಪರಮಾತ್ಮನಲ್ಲಿ ಎಲ್ಲರೂ ಏಕೀಭವಿಸುತ್ತಾರೆ ಅಂತ. ಪರಮಾತ್ಮನಲ್ಲಿ ಎಲ್ಲರೂ ಏಕೀಭವಿಸುತ್ತಾರೆ, ಅದಕ್ಕೇನರ್ಥ? ಅದಕ್ಕೆ ವ್ಯಾಸತೀರ್ಥರು ಶ್ಲೋಕ ಮಾಡಿ ಹೇಳಿದರು, ರಥ್ಯಾಜಲಂ ಮಳೆಯ ನೀರೋಣಿಯಲಿ ಹರಿಯಲು ಬಳಸರೂರೊಳಗಿದ್ದ ಜನರಾಜಲವು ಹೆದ್ದೊರೆಗೂಡೆ ಮಜ್ಜನಪಾನ ಗೈದಪರು ಕಲುಷವಚನಗಳಾದರಿವು ಅಂತ ಹೇಳಿ ಜಗನ್ನಾಥದಾಸರು. ಮುಂದಿನದ್ದು ಬೇಡ ಬಿಡಿ. ಬೀದಿಯ ನೀರು ಓಣಿಯಲ್ಲಿ ಹರಿದು ಗಂಗೆಗೆ ಸೇರುತ್ತೆ. ಅಯ್ಯೋ ನೋಡಿ, ಬೀದಿಯ ನೀರು ಗಂಗೆಯಲ್ಲಿ ಸೇರಿಕೊಂಡಿತು ಅಂತೇವೆ. ಆ ನೀರು ಮತ್ತೆ ಗಂಗೆಯ ನೀರು ಬೇರೆಯೋ ಒಂದೇನೋ? ಇತಸ್ತತೋ ಗತಾ ಗಾವಃ ಸಾಯಮೇಕತ್ವಮಾಗತಾ. ಬೆಳಗ್ಗೆ ಚಲ್ಲಾಪಿಲ್ಲಿಯಾಗಿದ್ದ ಹಸುಗಳು ಸಾಯಂಕಾಲ ಆಗುತ್ತಲೂ ಹಟ್ಟಿಗೆ ಬಂದು ಒಂದಾದವು. 10 ಗೋವುಗಳು ಒಂದೇ ಆಯಿತು ಅಂತ ಅರ್ಥನೋ, ಒಂದೇ ಜಾಗದಲ್ಲಿ ನಿಂತರು ಅಂತ ಅರ್ಥನೋ? ಏಕೀಭೂತಾತು ಸಾ ಸೇನಾ ಪಾಂಡವಾನ್ ಅಭ್ಯವರ್ತತ. ಅಶ್ವತ್ಥಾಮನನ್ನು ದೂರ ತಳ್ಳಿದ ಅರ್ಜುನ. ಆಗ ಅಶ್ವತ್ಥಾಮ ಬೇರೆ ರಥವನ್ನ ತೆಗೆದುಕೊಂಡು ಬಂದ. ಅವಾಗ ಕೌರವರ ಸೇನೆಯವರಿಗೆ ಹುರುಪು ಬಂತು. ಅಶ್ವತ್ಥಾಮನ ಕರ್ಣನ ನೇತೃತ್ವದಲ್ಲಿ ಒಗ್ಗೂಡಿದರು. ಒಂದೇ ಆದರು ಅಂತ ಅರ್ಥನ? ಒಂದೇ ಜಾಗದಲ್ಲಿದ್ದರು ಅಂತ ಅರ್ಥ. ಅದರಿಂದಾಗಿ ಮಾಷಾದಿವಚ್ಚರಾಶ್ಯಾದೌ ಸಭಾದೌ ಬ್ರಾಹ್ಮಣಾದಿವತ್ ಜಲೆ ಜಲಾಂತರಸ್ಯಾಪಿ ಸಂಶ್ಲೇಷೋ ನತ್ವ ಭಿನ್ನತಾ. ನೋಡಿ, ಅಭೇದ ವ್ಯವಹಾರ ಮಾಷಾದಿವಚ್ಚ ರಾಶ್ಯಾದವು. ಕೆಲವೊಮ್ಮೆ ಬಹಳ ಇದ್ದಾಗ ಒಂದೇ ಅಂತ, ಗೋಧಿ ತಗೊಂಬಾರೋ, 1 kg ಗೋಧಿ ತಗೊಂಬ. ನೀನು ಹೇಳಿದ್ದು ಏಕವಚನ, ಅದರಿಂದಾಗಿ ಗೋಧಿಯನ್ನು ತೆಗೆದುಕೊಂಡು ಬಾ ಅಂತಂದ್ರೆ ಒಂದೇ ಗೋಧಿಯನ್ನು ತರ್ತೇನೆ ಅಂತನ? ಬಹಳ ಗೋಧಿಯನ್ನೇ ತರೋದು. ಗೋಧಿಯನ್ನು ಅಂತ ಶಬ್ದ ಇದೆ, ಆದರೆ ಅರ್ಥ ಬಹಳ ಗೋಧಿಗಳು ಅಂತಾನೆ ಅರ್ಥ. ಹೌದಾ? ಸಭಾದೌ ಬ್ರಾಹ್ಮಣಾದಿವತ್. ಸಭೆಯನ್ನು ಪ್ರವೇಶ ಮಾಡೋಣ. ಏನು ಸಭೆಯನ್ನೇನು ಪ್ರವೇಶ ಮಾಡೋದು? ಬ್ರಾಹ್ಮಣರೇ ಸಭೆ. ಜಲೆ ಜಲಾಂತರಸ್ಯಾಪಿ ಸಂಶ್ಲೇಷಃ ನತ್ವ ಭಿನ್ನತಾ. ಜಲೆ ಜಲಾಂತರಸ್ಯಾಪಿ, ನೀರಿನಲ್ಲಿ ನೀರು ಸೇರಿತು ಅಂದರೆ ಒಂದು ಜಾಗದಲ್ಲಿ ಬಂತು ಅಂತಲೇ ವಿನಃ ಒಂದೇ ನೀರಾಗೋಯ್ತು ಅಂತ ಅರ್ಥ ಅಲ್ಲ. ಒಂದೇ ಲೋಟ ಆಗೋಗುತ್ತಾ? ಆಗಬೇಕಿತ್ತು, ಆಗಲಿಲ್ಲ. ಈ ತರಹದ ಶ್ಲೋಕಗಳನ್ನು ಮಧ್ಯ ಮಧ್ಯದಲ್ಲಿ ಇದು ಈ ಹಿಂದಿನ ಸಾರವೇ ಆಗಿ ಆಯಾಸ ಇಲ್ಲದಂತೆ ಮಾಡಿಬಿಡ್ತಾರೆ. ನಮಗೆ ಈ ತರಹದ ವ್ಯಾಸತೀರ್ಥರ ಶೈಲಿ ಅದು ಬಹಳ ಮನಸ್ಸಿಗೆ ರಿಲೀಫನ್ನು ನೀಡುತ್ತೆ. ಮನಸ್ಸು ಉಲ್ಲಾಸಗೊಂಡು ಮತ್ತೆ ಬೇರೆ ವಿಚಾರದಲ್ಲಿ ಹೋಗಬಹುದು. ಟೆಕ್ನಿಕಲ್ ವಿಚಾರಗಳನ್ನು ಮಾತನಾಡ್ತಾರೆ. ಆ ತರಹದ ಚಂದ್ರಿಕಾದ ಕೆಲವು ಭಾಗವನ್ನು ನಾವು ನೋಡಿದೆವು. ಇದೇ ತರಹ ಉಳಿದ ಎಲ್ಲವೂ ಇದೆ. 2 ಅಧ್ಯಾಯಕ್ಕೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಇಟ್ಕೊಂಡಿದ್ದು ತತ್ವಪ್ರಕಾಶಿಕಾವನ್ನು. ಮೊದಲು ತತ್ವಪ್ರಕಾಶಿಕ ಅಂತ ಹೇಳಿ ಜಯತೀರ್ಥರ ಟೀಕೆ ಇದೆಯಲ್ಲ, ಆ ಟೀಕೆಯ ಹಿನ್ನೆಲೆಯಲ್ಲಿ ಅವರೇನು ಮಾಡಿದ್ರು, ಮೀಮಾಂಸಾ ಶಾಸ್ತ್ರದ ಮೆಥಡಾಲಜಿಗೆ ಅನುಗುಣವಾಗಿ ಚಂದ್ರಿಕಾವನ್ನು ಬರೆದರು. ನಾವು ಇವತ್ತು ಬೇರೆ ರೀತಿಯಾಗಿಯೂ ಓದಿದ್ರೆ ಚಂದ. ಮೊದಲು ಶಂಕರ ಭಾಷ್ಯ, ಆಮೇಲೆ ರಾಮಾನುಜ ಭಾಷ್ಯ, ಆಮೇಲೆ ಮಧ್ವ ಭಾಷ್ಯ, ಹಾಗೆ ಓದಿ
ಮತ್ತು ವ್ಯಾಸತೀರ್ಥರ ಚಂದ್ರಿಕಾದ ರೀತಿಯಲ್ಲಿಯೂ ಓದಿದ್ರೆ ಚೆನ್ನಾಗಿರುತ್ತೆ. ಹೀಗೆ ವ್ಯಾಸತೀರ್ಥರ ವಿದ್ಯಾವೈಭವ ಇದೊಂದಾಯಿತು. ಇನ್ನೊಂದು ನಾವು ವ್ಯಾಸ ಸಮುದ್ರ ಅಂತ, ಆ ವ್ಯಾಸ ಸಮುದ್ರದ ಅದು ಚಿಂತಾಮಣಿಯ ಆಚೆ ಇದೆ. ಅವನು ಕೃಷ್ಣದೇವರಾಯ ಏನು ಬೇಕು ಅಂತ ಕೇಳಿದ್ನಂತೆ. ಅದಕ್ಕೆ ವ್ಯಾಸತೀರ್ಥರು ನನಗೊಂದು ಜಾಗ ಕೊಡಿ, ನಾನು ವಾಸ್ತುಶಿಲ್ಪದ ಪ್ರಯೋಗ ಮಾಡಬೇಕು ಅಂತ ಹೇಳಿದ್ರಂತೆ. ವ್ಯಾಸತೀರ್ಥರ ಇಂಜಿನಿಯರಿಂಗ್ನ ಜಾಣ್ಮೆಯನ್ನು ಕಂಡುಕೊಳ್ಬೇಕು ಅಂದರೆ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಇದುವರೆಗೂ ನಾನು ಹೋಗಿಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಉಂಟು. ಈಗ ಪ್ರಾಯ ಅಷ್ಟು ಸೊಗಸು ಕಾಣಲ್ವೋ ಏನೋ, ಕಾಲ ಬಹಳ ಆಗಿದೆ, ಆದ್ದರಿಂದ ಅದೆಲ್ಲ ಹಾಳಾಗಿರಬಹುದು. ಆದರೂ ಆ ಅವಶೇಷದ ಮೂಲಕ ಆದರೂ ಕೂಡ ಒಮ್ಮೆ ಹೋಗಿ ನೋಡಬೇಕು. ಒಮ್ಮೆ ಹೋಗಿ ಆಮೇಲೆ ವ್ಯಾಸತೀರ್ಥರ ವ್ಯಾಸ ಸಮುದ್ರದ ಬಗೆಗೂ ಮಾತನಾಡಬಹುದು ಅಂತ. ಈಗ ನಾವು ಇಷ್ಟು ಚಂದ್ರಿಕಾಸ್ವಾದನವನ್ನು ಮಾಡಬಹುದು. ಅವರ ಕ್ರಿಯಾಶಕ್ತಿಯ ಬಗ್ಗೆ ಇನ್ಯಾವಾಗಾದರೂ ನೋಡುವ. ಕೃಷ್ಣಾರ್ಪಣಮಸ್ತು. ಹೀಗೆ ಆ ಇಬ್ಬರು ಮಹಾನುಭಾವರು ಕಷ್ಟ ಪರಿಸ್ಥಿತಿಯಲ್ಲಿ ನಮ್ಮನ್ನು ಈಚೆ ತನಕ ಕರ್ಕೊಂಬಂದಿದ್ದಾರಲ್ಲ, ಅದನ್ನು ನೆನಪಿಸ್ಕೋಬೇಕು. ಪೂರ್ವಾಚಾರ್ಯರ ಬಗ್ಗೆ ಗೌರವ ಇರಬೇಕು, ಆದರೆ ವೇದಾಂತದ ದೃಷ್ಟಿಯೂ ತೀಕ್ಷ್ಣವಾಗಿರಬೇಕು. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅಂತನ್ನೋದು ಇಲ್ಲಿಯ ತಾತ್ಪರ್ಯ. ಕೃಷ್ಣಾರ್ಪಣ. ನಾಳೆ ಯಥಾ ಪ್ರಕಾರ ಮಹಾಭಾರತದ ಚಿಂತನೆಯನ್ನು ಮಾಡುವ.